ಅಂದಾಗ ಬೆಳಗಿನ ಇತಿಹಾಸ ಹೇಳಿದ್ರು, ಸಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅಂತ. ಹೌದಾ? ತಮಭ್ಯರ್ಚ ಅಂದಾಗ ಮಾಡತಕ್ಕಂಥ ಕೆಲಸವನ್ನು ಯಾವ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿ ಮಾಡ್ಯಾನೋ, ಸೃಷ್ಟಿ ಮಾಡಿ ಇಲ್ಲೇ ವ್ಯಾಪಕವಾಗಿದ್ದಾನೋ ಆ ಪರಮಾತ್ಮಗೆ ಅರ್ಪಣೆ ಮಾಡಬೇಕು ಅಂದರು. ಅರ್ಪಣೆ ಮಾಡೋದು ಅಂತ ಯಾವ ರೀತಿ ನೋಡಿ, ಪರಮಾತ್ಮ ಎಲ್ಲ ಕಡೆನೂ ವ್ಯಾಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ, ಮತ್ತೆ ಅರ್ಪಣೆ ಮಾಡು ಪರಮಾತ್ಮಗೆ ಅಂತಾರೆ. ನನ್ನಲ್ಲೂ ಇದ್ದಾನೆ, ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಎಲ್ಲಿದ್ದು ಪರಮಾತ್ಮ ಇದ್ದಾಗೆ ತಾನೆ ಮತ್ತೆಲ್ಲ ಅರ್ಪಣೆ ಮಾಡೋದು ಅಂದರೆ, ಎಲ್ಲವೂ ಪರಮಾತ್ಮಂದೇ ಆದ್ರೂ ನಂದು ಅಂತ ಮಾಡ್ಕೊಂಡಿದ್ದೀವಿ. ಹೌದಾ? ಆ ನಂದು ಅನ್ನೋ ಅಭಿಮಾನ ತೆಗೆದಕ್ಕೋ. ಕರ್ಮ ಮಾಡಬೇಕಾದ್ರೆ ಕಾರಕಗಳು ಅಂತಾರೆ. ಆ ಕರ್ಮದಲ್ಲಿ ಏನೇನು ಉಪಯೋಗಿಸ್ತೀವೋ ಆ ವಸ್ತುಗಳು ಅದೆಲ್ಲ ಕಾರಕ ಅಂತಾರೆ. ಮತ್ತು ಈ ಕರ್ತೃ, ನಾನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥದ್ದು, ಮತ್ತು ಆ ಫಲ, ಇದೆಲ್ಲವೂ ನಂದು ಅನ್ನತಕ್ಕಂಥದ್ದಿದೆ. ಹೌದಾ? ಆ ನಂದು ಅನ್ನತಕ್ಕ ಅಭಿಪ್ರಾಯವನ್ನು ತೆಗೆದುಹಾಕೋ ಅಂತಾರೆ. ಹೌದಾ? ಸೊ ಆ ರೀತಿ ತೆಗೆದುಹಾಕ್ಕೊಂಡು ಈಶ್ವರಾತ್ಮ ಬುದ್ಧಿಯಿಂದ ಮಾಡು ಅನ್ನತಕ್ಕಂಥ ಹೇಳಿ, ಇದರಲ್ಲಿ ಬೆಳಗ್ಗೆ ನಾವು ನೋಡಿದ್ವಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದಾಗ ಈಗಿನ ಕಾಲಕ್ಕೆ ಬ್ರಾಹ್ಮಣ್ಯ ಅನ್ನತಕ್ಕಂಥ ಯಾವ ರೀತಿ ಇರಬೇಕು ಆ ರೀತಿ ಇಲ್ಲ. ಕ್ಷತ್ರಿಯರು ಅಷ್ಟೇ ಯಾವ ರೀತಿ ಇರಬೇಕು ಆ ರೀತಿ ಇಲ್ಲ. ಬರೀ ಯಾವುದೇ ಪಾರ್ಟಿಯಲ್ಲಿ ಯಾರೇ ರಾಜ್ಯಭಾರವಾಗಿ ಬರ್ತಾರೆ ಅಂದರೆ ಓಟು, ನೋಟು ಮತ್ತು ಲಂಚ, ಇಷ್ಟು ಬಿಟ್ಟರೆ ಅವ್ರ ಥರ ಇನ್ನೇನು ಹೋಗೋದು ಇಲ್ಲ. ಅವರಲ್ಲೂ ಕ್ಷತ್ರಿಯ ಧರ್ಮ ಇಲ್ಲ, ಬ್ರಾಹ್ಮಣರಲ್ಲೂ ಇಲ್ಲ, ಮತ್ತು ಶೂದ್ರರಲ್ಲೂ ಕೂಡ ಸೇವಾ ಮನೋಭಾವ ಅನ್ನತಕ್ಕ ಇಲ್ಲ ಈ ಕಾಲಕ್ಕೆ. ಇನ್ನು ವೈಶ್ಯರಲ್ಲಿ ವಾಣಿಜ್ಯ ಒಂದು ಇಟ್ಕೊಂಡಿದ್ದಾರೆ, ಕೃಷಿ ಗೋರಕ್ಷೆ ಬಿಟ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ ವಾಣಿಜ್ಯದಲ್ಲೂ ಯಾವ ರೀತಿ ಪೂರ್ವದಲ್ಲಿ ಶ್ರೇಷ್ಠಿ ಅನ್ನೋರು, ಅದು ಬರ್ತಾ ಬರ್ತಾ ನಾರ್ತ್ ಇಂಡಿಯಾದಲ್ಲಿ ಏನಾಗಿದೆ, ಸೇಟ್ ಆಗಿದೆ. ಶ್ರೇಷ್ಠಿ ಅಂತಿದ್ದು ಸೇಟ್, ಭಜನ್ ಲಾಲ್ ಸೇಟ್, ಈ ಥರ. ಇಲ್ಲಿ ಶ್ರೇಷ್ಠಿ ಅಂತಿತ್ತು, ಶ್ರೀನಿವಾಸ್ ಶ್ರೇಷ್ಠಿ, ಶಂಕರ್ ಶ್ರೇಷ್ಠಿ, ಈ ಥರ. ಅದೇನಾಗಿದೆ, ಶೆಟ್ಟಿ ಆಗಿದೆ. ಯಾಕಪ್ಪ ಅಂದರೆ ಯಾವ ರೀತಿ ಇರಬೇಕಾಗಿತ್ತು ವೈಶ್ಯರು ಆ ರೀತಿ ಇಲ್ಲ. ಯಾವ ರೀತಿ ಇರಬೇಕಾಗಿತ್ತು ಅಂದರೆ, ತುಲಾಭಾರ ಅಂತ ವೈಶ್ಯ ಇರ್ತಾನಂತೆ ಪೂರ್ವದಲ್ಲಿ, ವ್ಯಾಪಾರ ಮಾಡಿಕೊಂಡು ಜನಗಳಿಗೆ. ಅಂದರೆ ನೀವು ಯಾವುದನ್ನು ನೋಡಿ, ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಎಲ್ಲೂ ಅವ್ರು ಏನು ಕರ್ಮ ಹೇಳಿದೆ ಭಗವದ್ಗೀತೆ ಅದರ ಪ್ರಕಾರ ಎಲ್ಲೂ ಸ್ವಾರ್ಥ ಇಲ್ಲ. ಬೇರೆಯವ್ರಿಗೋಸ್ಕರ ಕೆಲಸ ಮಾಡತಕ್ಕ, ಸಮಾಜಕ್ಕೋಸ್ಕರ ಕೆಲಸ ಮಾಡತಕ್ಕಂಥದ್ದು ಹೊರತು ಈ ಸೋಷಿಯಲ್ ವರ್ಕ್ ಅಂತಾರೆ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ವಿಭಾಗ ಮಾಡಿ ಯಾವ ರೀತಿ ಇವರು ಇರಬೇಕು ಅಂತ ಹೇಳಿದಾರೋ ಆ ರೀತಿ ಇದ್ಬಿಟ್ರೆ ಸೋಷಿಯಲ್ ವರ್ಕರ್ಸ್ ಬೇಡ, ಯಾರು ಸೋಷಿಯಲ್ ವರ್ಕ್ ಮಾಡಬೇಕಾಗಿಲ್ಲ. ಇಡೀ ಸಮಾಜ ಸುಭಿಕ್ಷ ಚೆನ್ನಾಗಿ ನಡೆಯುತ್ತೆ. ಅದು ಸ್ವಾರ್ಥ ಅನ್ನತಕ್ಕಂಥ 4 ವಿಭಾಗದಲ್ಲಿ ಸ್ವಾರ್ಥ ಅನ್ನತಕ್ಕಂದಿಲ್ಲ. ಆದರೆ ಬ್ರಾಹ್ಮಣ್ಯನೂ ಇಲ್ಲ ಸರಿಯಾಗಿ, ಮತ್ತು ಕ್ಷತ್ರಿಯರು ಇಲ್ಲ, ಶೂದ್ರರು ಇಲ್ಲ, ಸರಿಯಾಗಿಲ್ಲ. ವೈಶ್ಯ ವ್ಯಾಪಾರ ಮಾತ್ರ ಇಟ್ಕೊಂಡಿದ್ದಾರೆ. ಬಟ್ ಆ ವ್ಯಾಪಾರದಲ್ಲಿ ಯಾವ ರೀತಿ, ನಾನು ಹೇಳಿದ್ನಲ್ಲ, ಸಮಾಜಕ್ಕೆ ಏನು ಬೇಕೋ ಅದು ಸಮಯಕ್ಕೆ ಸರಿಯಾಗಿ ಒದಗಿಸ್ಬೇಕು. ಅದೇ ಊರಲ್ಲಿದ್ದರೆ ಪದಾರ್ಥಗಳು ತಂದು ಕೊಡತಕ್ಕಂಥದ್ದು, ಇಲ್ಲ ಬೇರೆ ಕಡೆ ಎಲ್ಲನ ಇದ್ದರೆ ಅದನ್ನು ತೊಗೊಂಬಂದು ಹೆಚ್ಚಿಗೆ ದುಡ್ಡು ಮಾರತಕ್ಕಂಥದ್ದಲ್ಲ. ಅವ್ರ ಜೀವನ ನಡೆಸಬೇಕಷ್ಟೇ. ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನಕ್ಕೆ ಎಷ್ಟು ಬೇಕೋ ಮಿನಿಮಮ್ ಲಿವಿಂಗ್ ಆ ಥರ ಇರಬೇಕು. ಬಟ್ ತುಲಾಭಾರ ಅಂತ ಒಬ್ಬ ವೈಶ್ಯ ಇರ್ತಾರಂತೆ, ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಜುಲಾಲ ಅಂತ ಒಬ್ಬ ಬ್ರಾಹ್ಮಣ ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಿರ್ತಾನಂತೆ. ಎಷ್ಟು ಮಟ್ಟಿಗೆ ತಪಸ್ಸು ಮಾಡ್ತಾನೆ ಅಂದರೆ, ಆ ಗಡ್ಡ ಎಲ್ಲ ಜಾಸ್ತಿ ಬೆಳೆದಟ್ಟು ಗಡ್ಡ ಕೂದಲೆಲ್ಲ ಬೆಳೆದು ಪಕ್ಷಿ ಗೂಡು ಕಟ್ಕೊಂಡಿರ್ತಂತೆ. ಇನ್ನೆಷ್ಟು ನಿಷ್ಠೆಯನ್ನು ಹೊಡಿಬೇಕು ನೋಡಿ. ಆದರೆ
ಒಂದು ಅಹಂಕಾರ ಬರುತ್ತೆ, ನನ್ನಂಥ ತಪಸ್ವಿ ಇಲ್ಲ ಅಂತ, ನನ್ನಂಥ ತಪಸ್ವಿ ಇಲ್ಲ ಅಂತ. ಆವಾಗ ಒಂದು ಆಕಾಶವಾಣಿ ಕೇಳಿಸುತ್ತಂಥವ್ರಿಗೆ, ಅಲ್ಲಿ ತುಲಾಭಾರ ಅಂತ ಒಬ್ಬ ವೈಶ್ಯ ಇದ್ದಾನೆ, ಹೋಗಿ ನೋಡಿ ಅಂತ. ಅಲ್ಲಿ ಹೋದರೆ ಅವರು ಆಹ್ವಾನ ಮಾಡ್ತಾರೆ. ಬ್ರಾಹ್ಮಣರಂದರೆ ಭಾಳಷ್ಟು ಶ್ರದ್ಧೆಯಿಂದ ಆಹ್ವಾನ ಮಾಡ್ತಾರೆ, ಆತಿಥ್ಯ ಮಾಡ್ತಾರೆ, ಎಲ್ಲ ಮಾಡಿ, ನೀನು ಈ ಥರ ಬ್ರಾಹ್ಮಣ ಅಲ್ಲೆಲ್ಲ ತಪಸ್ಸು ಮಾಡ್ಕೊಂಡಿದ್ದೆ, ನಿನ್ನ ಗಡ್ಡದಲ್ಲೆಲ್ಲ ಪಕ್ಷಿಗಳು ಗೂಡು ಕಟ್ಟಿತ್ತು, ನನ್ನಂಥ ತಪಸ್ಸಿಲ್ಲ ಅನ್ನೋ ಅಹಂಕಾರ ನಿಂಗೆ ಬಂತು, ಅದಕ್ಕೋಸ್ಕರ ಆಕಾಶವಾಣಿ ಕೇಳಿಸ್ತು, ತುಲಾಭಾರನ ಹೋಗಿ ನೋಡು ಅಂತ, ಅದಕ್ಕೋಸ್ಕರ ಬಂದಿದ್ಯಾ ನೀನು, ನಾನೇನು ಸೇವೆ ಮಾಡಲಿ ನಿನಗೆ ಅಂದರೆ ಅವ್ರು ಬ್ರಾಹ್ಮಣರಿಗೆ ಆಶ್ಚರ್ಯ ಆಗುತ್ತೆ. ಇಷ್ಟೆಲ್ಲ ಹೇಗೆ ಗೊತ್ತಾಯ್ತು ನಿಮಗೆ ಅಂದರೆ, ಆ ಕರ್ಮನಿಷ್ಠೆ ಅನ್ನತಕ್ಕಂಥ ಈಶ್ವರನ ಬುದ್ಧಿ ನಾವು ಮಾಡ್ತಿದ್ರೆ ತಾನೇ ತಾನಾಗ ಆ ಸಿದ್ಧಿಗಳು ಅನ್ನತಕ್ಕಂಥ ಬರುತ್ತೆ, ಉಪಯೋಗಿಸ್ತಕ್ಕಂಥ ಸರಿಯಲ್ಲ. ಮತ್ತು ತುಲಾಭಾರಕ್ಕೂ ಅವ್ರಿಗೂ ಆ ಧಾರ್ಮಿಕ ವಿಷಯದ ಬಗ್ಗೆ ಚಿಂತನೆ ನಡೆಯುತ್ತೆ ಅಂತ. ಈಗಿನ ಕಾಲಕ್ಕೆ ಏನು ನಡೆಯುತ್ತೆ, ಒಬ್ಬ ವೈಶ್ಯಗೂ, ಒಬ್ಬ ಆಫೀಸರ್ಗೂ, IAS ಆಫೀಸರ್ಗೂ, ಒಬ್ಬ ವೈಶ್ಯಂಗೂ, ಮಿನಿಸ್ಟ್ರಿಗೂ, ವೈಶ್ಯಂಗೂ, MP ಗೂ ಏನು ನಡೆಯುತ್ತೆ, ಈ ವ್ಯಾಪಾರ ಮಾಡಿದ್ರೆ ನಿಂಗೆ ಎಷ್ಟು ಕೊಡಬೇಕು ಲಂಚ, ಇದೇ ನಡೆಯುತ್ತೆ. ಅಂದರೆ ವ್ಯಾಪಾರ ಅನ್ನೋದಕ್ಕೆ ಇಟ್ಕೊಂಡ್ರು ಆ ಸತ್ಯತ್ವ ಅನ್ನತಕ್ಕಂಥದ್ದು, ಧಾರ್ಮಿಕತೆ ಅನ್ನತಕ್ಕಂಥದ್ದು ಇಲ್ಲ. SK ಜೈನ್ ಅಂತ ಒಬ್ಬರಿದ್ದರು, ಈಗಲೂ ಒಬ್ಬರಿದೆ SK ಜೈನ್ ಅಂತ. ಭಾನುವಾರ ಉದಯ್ TV ಭವಿಷ್ಯ ಹೇಳ್ತಿರ್ತಾರೆ. ಈಗ ಹೇಳ್ತಾರೆ, ಈಗ ಗೊತ್ತಿಲ್ಲ, SK ಹೇಳ್ತಾರೆ. ಆ SK ಜೈನ್ ಅನ್ನತಕ್ಕಂಥವ್ರು, ಇವರು ಶ್ರೀಕಾಂತ್ ಜೈನ್ ಇವಾಗ ಹೇಳ್ತಿರೋರು. ಅವ್ರ ತಂದೆ ಹೆಸರು ಶಶಿಕಾಂತ್ ಜೈನ್, ಅವರು SK ಜೈನ್ ಅಂತಲೇ ಅವರು ಶಶಿಕಾಂತ್ ಜೈನ್, ಇವರು ಶ್ರೀಕಾಂತ್ ಜೈನ್. ಆ ಶಶಿಕಾಂತ್ ಜೈನ್ ಹೇಳೋರು, ಸ್ವಲ್ಪ ಆಚಾರ ಇದೆ ಅಂದರೆ ವೈಶ್ಯರಲ್ಲಿ ಮತ್ತು ಸೇಟುಗಳಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಸೇಟ್ ಅಂತಾರೆ, ಇಲ್ಲಿ ಶೆಟ್ಟಿ ಅಂತಾರೆ. ವಾಸ್ತವಿಕವಾಗಿ ಇದ್ದಿದ್ದು ಶ್ರೇಷ್ಠಿ ಅಂತ. ಶ್ರೇಷ್ಠ ಯಾಕೆಂದರೆ ಬ್ರಾಹ್ಮಣ ಶ್ರೇಷ್ಠಿ ಅನ್ನಲಿಲ್ಲ, ಕ್ಷತ್ರಿಯನು ಶ್ರೇಷ್ಠಿ ಅನ್ನಲಿಲ್ಲ, ಶೂದ್ರನು ಅನ್ನಲಿಲ್ಲ. ಇವ್ರನ್ನ ಮಾತ್ರ ಯಾಕಂದ್ರಪ್ಪ ಅಂದರೆ, ಆ 3 ವರ್ಣದಲ್ಲಿ ಮೋಸ ಮಾಡೋ ಅವಕಾಶ ಇಲ್ಲ. ಬ್ರಾಹ್ಮಣ ಎಲ್ಲ ಶಾಸ್ತ್ರ ತಿಳ್ಕೊಂಡಿರೋನು, ಯಾರಿಗೇನು ಅನುಕೂಲ ಬೇಕು ಮಾಡೋನು, ಮತ್ತು ಭಿಕ್ಷೆ ಎತ್ಕೊಂಡು ಜೀವನ ಮಾಡೋನು. ಯಾವ ರೀತಿ ಅವ್ರ ಆಹಾರ ಇದ್ದಿದ್ದು, ಯಜ್ಞ ಆಗಾದಿ ಕರ್ಮ ಮಾಡಿದ್ರೆ ಅದ್ರಲ್ಲಿ ಬಂದಂಥ ಪ್ರಸಾದ ತಗೊಳ್ಳೋರು. ಆ ಪ್ರಸಾದ ಸಿಕ್ಕಲಿಲ್ಲ ಅಂದರೆ ತಾವೇ ಯಾರನ್ನು ತಂದು ಕೊಟ್ಟರೆ ತಗೊಳ್ಳೋರು, ಕೇಳ್ತಿರ್ಲಿಲ್ಲ. ಅದು ಇಲ್ಲ ಅಂದರೆ ಹೊಲದಲ್ಲಿ ಹೋಗಿ ಗೋಧಿ ಜೋಳ ಎಲ್ಲ ಬಿದ್ದಿದ್ದನ್ನು, ಹೊಲ ಮತ್ತು ಆ ಕಣದಲ್ಲಿ ಗೋಧಿ ಜೋಳ ಎಲ್ಲ ಬಿದ್ದಿದ್ರೆ ಅದನ್ನು ಆರಿಸ್ಕೊಂಬಂದು ತಿನ್ನೋರು. ಈ ರೀತಿ ಜೀವನ ಮಾಡೋರು. ಮೋಸಕ್ಕೆ ಅವಕಾಶ ಇರಲಿಲ್ಲ. ರಾಜರಿಗೂ ಅಷ್ಟೇ, ಧಾರ್ಮಿಕ ಅಂತ ಯುದ್ಧ ಮಾಡತಕ್ಕಂಥದ್ದು, ಶೌರ್ಯ, ಇದರಲ್ಲೂ ಹೆಚ್ಚು ಮೋಸ ಇಲ್ಲ. ಬಟ್ ಇಲ್ಲಿ ಮೋಸ ಮಾಡತಕ್ಕಂಥ ಅವಕಾಶ ಇದೆ ವ್ಯಾಪಾರದಲ್ಲಿ, ಆದರೆ ನಡೀತಿಲ್ಲ. ಅದಕ್ಕೋಸ್ಕರ ಶ್ರೇಷ್ಠಿ ಅನ್ನೋರು. ಬಟ್ ಬರ್ತಾ ಎಲ್ಲ ಧರ್ಮನೂ ವರ್ಣಾಶ್ರಮ ಧರ್ಮ ಅನ್ನತಕ್ಕ ಇಲ್ಲ. ಮತ್ತು ಅದಕ್ಕೇನು ಮಾಡಬೇಕು, ನಾವು ಯಾವ್ಯಾವ ಕರ್ಮವನ್ನು ಮಾಡ್ತೀವಿ, ಲೌಕಿಕ ಕರ್ಮಗಳನ್ನಾದ್ರೂ ಅದನ್ನೇ ಪರಮಾತ್ಮ ಅರ್ಪಣೆ ಮಾಡಬೇಕಂದ್ರೆ, ಅರ್ಪಣೆ ಅಂದರೆ ನನ್ನದು ಅನ್ನತಕ್ಕಂಥ ಭಾವವನ್ನು ಚೆನ್ನಾಗಿ ಬಿಟ್ಟುಬಿಡಬೇಕು. ಬಾಯಿ ಮಾತಿನಲ್ಲಿ ಹೇಳ್ಬೋದು, ಏನಿದೆ ಎಲ್ಲ ಪರಮಾತ್ಮಂದು, ಸುಲಭ, ಭಾಳ ಸುಲಭ ಹೇಳೋದ್ರಲ್ಲಿ ಏನಿದೆ ಎಲ್ಲ ಪರಮಾತ್ಮಂದು ಅಂತ. ಹೌದಾ? ಮತ್ತು ಆ ಥರ ಹೇಳೋ ಗೃಹಸ್ಥರು ಕೋರ್ಟ್ಗೆ ಹೋಗ್ತಾರೆ, ಮತ್ತು ಆ ಥರ ಹೇಳತಕ್ಕಂಥ ಸನ್ಯಾಸಿಗಳು ಕೋರ್ಟ್ಗೆ ಹೋಗ್ತಾರೆ. ಅಲ್ಲ, ಯಾವ ರೀತಿ ಇರಬೇಕಂದ್ರೆ, ಇದೇ ಬೆಂಗಳೂರಲ್ಲಿ ಯಾರೋ ಸ್ವಾಮಿ ನಾನು ನೋಡಿಲ್ಲ, ಹೇಳೋರು, ನಾವು ಪೂರ್ವಾಶ್ರಮದಲ್ಲಿ ಇಲ್ಲಿದ್ದು ಯಾವುದನ್ನು ಪ್ರವಚನಿಗೆ ಅದಕ್ಕೆ ಹೋದಾಗ ಹೇಳೋರು, ಒಬ್ಬ ಸ್ವಾಮಿಗಳು ಆ ದೇವರಾಜ ಅರಸ ಕಾಲದಲ್ಲಿ ಯಾರ್ದೋ ಮನೆಯಿಂದ ಆಚೆ ಹಾಕ್ಬಿಟ್ರಂತೆ. ಇರೋರಿಗೆ ಮನೆ ಅಂತ ಮಾಡಿದ್ರಲ್ಲ ಅವರು, ಇರೋರಿಗೆ ಮನೆ ಅಂತ ಇವರು ಶುರು ಮಾಡೋದು, ಬಾಡಿಗೆಗಿದ್ದವರು. ಆ ಓನರ್ ತೆಗೆದು ಆಚೆ ಹಾಕ್ಬಿಟ್ಟು ಅವ್ರ ಸಾಮಾನೆಲ್ಲ ಆಚೆ ಹಚ್ಬಿಟ್ಟ, ಬೀದಿಲಿ ಬಿದ್ದಿಯಾರು. ಆವಾಗ ಒಬ್ಬ ಸ್ವಾಮೀಜಿ ಅಲ್ಲಿ ಹೋಗ್ತಿದ್ರಂತೆ. ಯಾಕೆ ಈ ಥರ ಗೋಳಾಡ್ತಿದ್ರೆ, ಏನು ಸಮಾಚಾರ, ಈ ಥರ ಆಯಿತು ಅಂದರೆ, ಆಯ್ತು ಬನ್ನಿ ನೋಡಿ
ಅವರು ಅವ್ರ ಮನೆಗಿದ್ರು ಬಾಡಿಗೆಗೆ ನಮ್ಮದೇ ಮನೆಯನ್ನು ಶುರು ಮಾಡಿದ್ರು. ಅದಕ್ಕೆ ಓನರ್ ಆಚೆ ಹಾಕಿದ್ದಾನೆ ಅಂದಾಗ ನಾನಾದರೂ ನೀವಾದರೂ ಹುಷಾರಾಗ್ತೀವಿ, ಸ್ವಲ್ಪ ಹುಷಾರಾಗಿರ್ಬೇಕು ಇವ್ರ ಬಗ್ಗೆ. ಮತ್ತು ನಾವೇನನ್ನು ಮಾಡೋಕ್ಕೆ ನಂದೇ ಅಂದರೆ, ಬಟ್ ಆ ಸ್ವಾಮಿಗೆ ಆ ಯೋಚನೆ ಬರಲಿಲ್ಲ. ಕರ್ಕೊಂಬಂದು ಬಂದು ಅವ್ರ ಆಶ್ರಮ ಇಟ್ಕೊಂಡ್ರು. ಇಲ್ಲೊಂದು ಮನೆ ಇದೆ, ಆಶ್ರಮದಲ್ಲಿ ನೀವಿರಿ ಅಂತ. 8-10 ತಿಂಗಳಿದ್ದವರು, ಬಾಡಿಗೆ ಗಿಡಿಗೆ ಏನಿಲ್ಲ. 8-10 ತಿಂಗಳಾಗೋ ಅಷ್ಟೊತ್ತಿಗೆ ಆಶ್ರಮ ನಮ್ಮದೇ, ಸ್ವಾಮೀಜಿ ನಾವು ಇಟ್ಕೊಂಡಿದ್ದೀವಿ ಅಂದರು. ಇವಾಗ ಸ್ವಾಮೀಜಿ ಏನು ಮಾಡ್ಬೇಕು ಹೇಳಿ? ತೆಗೆದು ಆಚೆ ಹಾಕ್ಬೇಕು, ಅವ್ರು ಹೋಗಲ್ಲ ಅಂದರೆ ಕೋರ್ಟ್ಗೆ ಹೋಗ್ಬೇಕು, ಹೌದಲ್ಲ? ಆದರೆ ಅವ್ರಿಗೆ ಎಷ್ಟು ಋಣ ಇತ್ತೋ ಇದ್ದಾರೆ, ಇರಲಿ, ನಾನು ಎಲ್ಲನ್ನ ಎತ್ಕೋಬೋದು. ಆ ಕುಟುಂಬ ಇನ್ನೆಲ್ಲಿರುತ್ತೆ ಪಾಪ ಅಂದ್ಬಿಟ್ಟು ಒಂದು ಚೀಟಿ ಬರೆದಿಟ್ಬಿಟ್ಟು ನೀವೇ ಉಪಯೋಗಿಸ್ಕೊಳ್ಳಿ, ಎಲ್ಲನೂ ಉಪಯೋಗಿಸ್ಕೊಳ್ಳಿ ಅಂತ ಇಟ್ಬಿಟ್ಟು ಹೊಟ್ಟೋದ್ರು. ನಾನು ಅದನ್ನು ತೆಗೆದುಹಾಕ್ಕೊಳ್ಳೋದು ಈ ರೀತಿ. ನಾವು ಹೇಳ್ತಾನೆ ಇರ್ತೀವಿ, ಬಟ್ ಸಂಪೂರ್ಣವಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡು ಮಾಡಬೇಕು. ಆದರೆ ನಮಗೇನನ್ಸುತ್ತೆ, ಬೇರೆಯವ್ರು ನೋಡ್ತೀವಿ, ಯಾತಲ್ಲಿ ಇದು ಶೂದ್ರ ಕೆಲಸ, ಇದು ಬೇಡ, ಮತ್ತು ನಾನು ಕ್ಷತ್ರಿಯನಾಗಬೇಕು ಅಂತಲೋ, ನಾನು ಇನ್ನೊಂದು ಆಗಬೇಕು ಅಂತಲೋ ಅವ್ರು ನೋಡಿ ಎಷ್ಟು ಸುಖವಾಗಿದ್ದಾರೆ. ನಾನು ಲಂಚ ಗಿಂಚ ಮುಟ್ಟಬಾರ್ದು ಅಂದ್ಬಿಟ್ಟು ನಾನು ಹೇಗಾಗಿದ್ದೀನಿ, ಅವ್ರು ನೋಡಿ ಹೇಗಿದ್ದಾರೆ ಅಂದ್ಬಿಟ್ಟು ಬೇರೆಯವ್ರು ನೋಡಿ ಅವ್ರ ಥರ ಇಲ್ಲಿ ಪ್ರಯತ್ನ ಮಾಡ್ತೀವಿ. ಬೇರೆಯವ್ರು ನೋಡಿ ಅವ್ರ ಥರ ಇರಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಹೌದಾ? ಆದರೆ ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ 18ೋऽಧ್ಯಾಯः. ಶ್ರೀಭಗವಾನುವಾಚ. 47ನೇ ಶ್ಲೋಕ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಶ್ರೇಯಾನ್ ಸ್ವಧರ್ಮ. ಸ್ವಧರ್ಮ ಅಂದರೆ ವರ್ಣಾಶ್ರಮ ಧರ್ಮ ಪ್ರಕಾರ ಯಾವ್ಯಾವ ಕರ್ಮಗಳನ್ನು ಹೇಳಿದ್ರು. ಸೊ ಯಾವ ವರ್ಣದಲ್ಲಿ ನಾವಿದ್ದೀವೋ, ಯಾವ ಆಶ್ರಮ ಅಂದರೆ ಬ್ರಹ್ಮಚರ್ಯ ಗೃಹಸ್ಥಾನದಲ್ಲಿದ್ದೀವೋ ಆ ಕರ್ಮಗಳನ್ನು ತನ್ನ ಧರ್ಮ ಯಾವುದಂದರೆ ವೈಶ್ಯನಾಗಲಿ ಕ್ಷತ್ರಿಯನಾಗಲಿ ತನ್ನ ನಿಯತ ಕರ್ಮಗಳನ್ನು ಮಾಡಬೇಕು. ಅದು ಶ್ರೇಯಸ್ಕರ, ಅದು ಭಾಳ ಶ್ರೇಯಸ್ಸು, ಪ್ರಶಸ್ತ್ಯತರ. ವಿಗುಣೋಪಿ, ಒಂದು ವೇಳೆ ಅದು ಸರಿಯಾಗಿ ನಾವು ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ವಿಭಾಗ ಮಾಡಿ ಹೇಳಿರ್ತಕ್ಕಂಥದ್ದು ತಪ್ಪಿಲ್ಲ. ಆದರೆ ಆ ರೀತಿ ನಮಗೆ ಆ ಒಂದು ವರ್ಣದಲ್ಲಿದ್ದೀವಿ, ಆದರೂ ಆ ಕರ್ಮಗಳನ್ನು ನಾವು ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅದನ್ನು ಮಾಡೋದೇ ಶ್ರೇಷ್ಠ. ಏಕೆ? ಪರಧರ್ಮ ಸ್ವನುಷ್ಠಿತಾತ್. ಪರಧರ್ಮ, ಬೇರೆಯವರ ಧರ್ಮವನ್ನು ನಾನು ತಗೊಂಡು ಆ ರೀತಿ ಚೆನ್ನಾಗಿರುತ್ತೆ ಅಂತ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಪರಧರ್ಮ ನೀನು ಚೆನ್ನಾಗಿ ಮಾಡ್ಬೋದು, ಆದರೆ ಪ್ರಯೋಜನ ಇಲ್ಲ. ಸ್ವಧರ್ಮ ಅಂತಂದರೆ ತನ್ನ ವರ್ಣಾಶ್ರಮ ಧರ್ಮ ಏನಿದೆಯೋ ಅದನ್ನೇ ಮಾಡಬೇಕು. ಈಗಿನ ಕಾಲಕ್ಕೆ ವರ್ಣಾಶ್ರಮ ಧರ್ಮ ಇಲ್ಲ ಅಂದರೆ ತಾನು ಸಮಾಜದಲ್ಲಿ ಯಾವ ಸ್ಥಿತಿನಲ್ಲಿದ್ದಾನೋ, ಯಾವ ಒಂದು ಸ್ಥಿತಿ ಅಂದರೆ ಈಗ ಒಂದು ಕುಟುಂಬದಲ್ಲಿ ತಂದೆಯಾಗಿದ್ದಾನೆ ಅಂದಮೇಲೆ ಅವನ ಧರ್ಮ ಏನು, ಹೌದಾ? ಆ ಕುಟುಂಬವನ್ನು ಪೋಷಣೆ ಮಾಡತಕ್ಕಂಥದ್ದು. ಅದನ್ನು ಧಾರ್ಮಿಕವಾಗಿ ಮಾಡಬೇಕು. ಅದು ಬಿಟ್ಟು ಮತ್ತಿನ್ನೇನೋ ಮಾಡೋದು ಚೆನ್ನಾಗಿರುತ್ತೆ, ಇನ್ನೂ ಜಾಸ್ತಿ ದುಡ್ಡು ಸಂಪಾದಿಸ್ಬೋದು ಬೇರೆಯವ್ರನ್ನ ನೋಡಿ ಅದೇ ಥರ ಮಾಡೋಕ್ಕೆ ಹೋಗತಕ್ಕಂಥದ್ದು ಚೆನ್ನಾಗಿ ಮಾಡ್ಬೋದು, ಆದರೆ ಅದು ಶ್ರೇಯಸ್ಕರವಲ್ಲ ಅಂತ ಹೇಳ್ತಾರೆ. ಪರಧರ್ಮ, ಇವಾಗ ಪ್ರತಿಯೊಬ್ಬ
ಲಾರಿ ಡ್ರೈವರನ್ನು ಒಬ್ಬೊಬ್ಬ ಬ್ರಹ್ಮಚಾರಿ ಶಿಷ್ಯನ ಇಟ್ಕೊಂಡಿರ್ತಾನೆ. ಅಂದರೆ ಆ ಕ್ಲೀನರು ಮದುವೆ ಆಗಿರೋರು ಸಾಮಾನ್ಯವಾಗಿ, ಹೌದಾ? ಈಗ ಆ ಕ್ಲೀನರ್ಗೆ ಇವನ ಜೊತೆಗೆ ಇದ್ದು ಡ್ರೈವಿಂಗು ಚೆನ್ನಾಗಿ ಬರುತ್ತೆ. ಇವನಿಗಿನ್ನ ಚೆನ್ನಾಗಿ ಮಾಡ್ತಾನೆ, ಡ್ರೈವರ್ಗಿನ್ನ ಚೆನ್ನಾಗಿ ಮಾಡ್ತಾನೆ ನಾನು ಕ್ಲೀನರು, ಹೌದಾ? ಒಂದು ವೇಳೆ ಭಾಳಷ್ಟು ಸಲ ಬಿಟ್ಕೊಡ್ತಾರೆ ಅಂತ ಇಟ್ಕೊಳ್ಳೋದು ಸರಿಯಲ್ಲ. ನಮ್ಮ ದೇಶದಲ್ಲಿ ಯಾವ ನಿಯಮನೂ ಇಲ್ಲ, ಹೇಳೋದಿಲ್ಲ ಕೇಳೋದಿಲ್ಲ. ಅದಕ್ಕೆ ಅವನು ಬಿಟ್ಕೊಡ್ತಾನೆ. ಒಂದು ಸಲ APSRTC ಬಸ್ಸಲ್ಲಿ ಹೋಗ್ತಿದ್ದೆ ನಾನು. ಡ್ರೈವರು ಯಾವುದೇ ಕೆಲಸ ಅಂತ ಅವನಿಗೆ ಇಳಿದೋಗ್ಬಿಟ್ಟ. ಅವನ ಸೋದರಿಯ ಹುಡುಗ ಅವನು ಬಿಟ್ಟೋದ ಡ್ರೈವಿಂಗ್ಗೆ. ಅವನಿಗೆ 2-3 ಕಡೆ ಆಕ್ಸಿಡೆಂಟ್ ಆಗೋ ಸ್ಥಿತಿ ಬಂತು. ನೀನು ಯಾಕೆ ತೊಗೊಂಡೆ, ನಿಂಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಏನಂದರೆ ನಮ್ಮ ಸೋದರ ಮಾವ ಹೇಳ್ದ ಇನ್ನೇನು ಮಾಡೋದಂತಾನೆ. ಡ್ರೈವಿಂಗ್ ಚೆನ್ನಾಗಿ ಬರ್ಬೋದು, ಆದರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ದಿರ ಕ್ಲೀನರು ಡ್ರೈವ್ ಮಾಡಿದ್ರೆ ಆಕ್ಸಿಡೆಂಟ್ ಆದರೆ ಒಪ್ಕೊಳ್ತಾರೆ ಗೌರ್ಮೆಂಟು. ಯಾಕೆ? ನಂಗೆ ಚೆನ್ನಾಗಿ ಬರುತ್ತೆ, ಅವನಿಗಿನ ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅಂದರೆ ನಿನ್ನ ಧರ್ಮ ಅಲ್ಲ ಅದು. ಆ ಕ್ಲೀನರ್ ಕೆಲಸ ಮಾಡಿದ್ರೆ ನಿನ್ನ ಧರ್ಮ. ಆದ ಕಾರಣ ಪರಧರ್ಮ ಅನ್ನತಕ್ಕಂಥ ಚೆನ್ನಾಗಿ ಮಾಡ್ತೀನಿ ಅಂದ್ರೂ ಅದು ಶ್ರೇಯಸ್ಕರವಲ್ಲ. ಸ್ವಧರ್ಮ ಅನ್ನತಕ್ಕಂಥದ್ದೇ ಮಾಡಬೇಕು ಅನ್ನತಕ್ಕಂಥ ಹೇಳಿ, ಸ್ವಭಾವ ನಿಯತಂ ಸ್ವಭಾವೇ ನಿಯತಂ ಅಂದರೆ ಇಷ್ಟಕ್ಕೆ ಮುಂಚೆ ಏನು ಹೇಳಿದಾರೋ ವರ್ಣಾಶ್ರಮ ಕರ್ಮಗಳನ್ನು ಅದನ್ನು ಮಾಡತಕ್ಕಂಥದ್ದೇ ಶ್ರೇಯಸ್ಕರ ಅಂಥೇಳಿ ಒಂದು ದೃಷ್ಟಾಂತ ಕೊಡ್ತಾರೆ. ಅಂದರೆ ಒಂದು ವೇಳೆ ಸರಿಯಾಗಿ ನಾವು ಸ್ವಧರ್ಮವನ್ನು ಮಾಡಲಿಲ್ಲ ಅಂದ್ರೂ ಅದೇ ಶ್ರೇಯಸ್ಸು ಅನ್ನೋಕ್ಕೆ. ಏನು ದೃಷ್ಟಾಂತ? ಯಥಾ ವಿಷಜಾತಸ್ಯ ಕೃಮೇಹಿ ವಿಷಂ ನ ದೋಷಕರಂ. ಹಾವಿನಲ್ಲಿ ವಿಷ ಇದೆ, ಮತ್ತು ಹಾವು ಸಾಯ್ಬೇಕು ಬೇಡ? ಸಾಯುತ್ತಾವು? ಸಾಯಿಲ್ಲ. ಯಾಕೆ? ಅದರ ವಿಷ ಅದಕ್ಕೇನು ತೊಂದರೆ ಮಾಡೋಲ್ಲ. ಅದೇ ರೀತಿ ಸ್ವಧರ್ಮ ನಮ್ಮ ಕರ್ಮಗಳನ್ನು ಮಾಡತಕ್ಕಂಥದ್ರಲ್ಲಿ ಕ್ರಿಯೆ ಮಾಡತಕ್ಕ ಏನಾದ್ರು ದೋಷ ಆದ್ರೂ ಹೆಚ್ಚು ತೊಂದರೆ ಮಾಡಲ್ಲ ನಮಗೆ. ಪರಧರ್ಮ ಅನ್ನತಕ್ಕ ಮಾಡೋಕ್ಕೆ ಹೋಗಿ ಚೆನ್ನಾಗಿ ಮಾಡಿದ್ರೂ ಅದು ನಮಗೆ ತೊಂದರೆ ಮಾಡತಕ್ಕಂಥ ಇದೆ. ಯಾಕೆಂದರೆ ಅರ್ಜುನ ಹೇಳಿದ ಶ್ರೇಯೋಭಕ್ತು ಭೈಕ್ಷಮಪಿ ಹೇಳೋಕೆ. ಅಯ್ಯ, ಇವನ್ನೆಲ್ಲ ಕೊಂದು ರಾಜ್ಯ ಪಡೆಯೋದಕ್ಕಿಂತ ಭಿಕ್ಷೆ ಎತ್ಕೊಂಡು ಜೀವನ ಮಾಡತಕ್ಕಂಥ ಶ್ರೇಷ್ಠ. ಅಂದರೆ ಭಿಕ್ಷೆ ಎತ್ತತಕ್ಕಂಥದ್ದು ನಮ್ಮ ಸಂಪ್ರದಾಯ ಪ್ರಕಾರ ವಿದ್ಯಾರ್ಥಿ ಸನ್ಯಾಸಿ ಇವರಿಬ್ಬರಿಗೆ, ಅಥವಾ ಬ್ರಾಹ್ಮಣ ಯಾರನ್ನ ತಾವು ಕೊಟ್ಟು ತಗೋಬೋದಷ್ಟೇ ಹೊರತು ಕೇಳೋಗಿಲ್ಲ. ಸೊ ಕ್ಷತ್ರಿಯ ಭಿಕ್ಷೆ ಎತ್ತತಕ್ಕಂಥ ಧರ್ಮ ಅಲ್ಲ. ಇನ್ಯಾರಿಗೂ ಇಲ್ಲ, ಅಂಗವಿಕಲರಿಗೂ ಇಲ್ಲ ಭಿಕ್ಷೆ ಎತ್ತೋದು. ಯಾಕೆಂದರೆ ಅಂಗವಿಕಲನ ಮನೆ ನೋಡ್ಕೊಳ್ತಾರೆ. ಈಗಿನ ಕಾಲಕ್ಕೆ ಏನೇನು ರಾಮಾಯಣ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಮನೆಗಿರೋರು ನೋಡ್ಕೊಳ್ಳೋರು, ಅವ್ರಿಗೂ ಮದುವೆ ಮಾಡೋರು, ಅವನ ಸಂಸಾರದಲ್ಲಿ ನೋಡ್ಕೊಳ್ಳೋರು. ಜಾಯಿಂಟ್ ಫ್ಯಾಮಿಲಿ ಅಂತ ಇರೋದಲ್ಲ. ಈಗಿನ ಕಾಲಕ್ಕೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಹುಡುಗನ ಕೇಳ್ತಾರಂತೆ, ಜಾಯಿಂಟ್ ಫ್ಯಾಮಿಲಿ ಏನೋ ಮಗು ಅಂದರೆ ಗಂಡ ಹೆಂಡತಿ ಇಬ್ಬರು ಜೊತೆಗಿದ್ದರೆ ಜಾಯಿಂಟ್ ಫ್ಯಾಮಿಲಿ ಅಷ್ಟೇ. ಆದ ಕಾರಣ ಅಂಗವಿಕಲರು ಭಿಕ್ಷೆ ಎತ್ಬೋದು. ಆದರೆ ಈ ಪೂರ್ವದಲ್ಲಿ ಸನ್ಯಾಸಿ ವಿದ್ಯಾರ್ಥಿ ಅವರಿಬ್ಬರಿಗೆ ಇದ್ದಿದ್ದು, ಬ್ರಾಹ್ಮಣ ತಾವಾಗಿ ತಂದು ಕೊಟ್ಟರೆ ತಗೊಳ್ಳೋರು, ಹೌದಾ? ಬಟ್ ಕ್ಷತ್ರಿಯ ಭಿಕ್ಷೆ ಎತ್ತತಕ್ಕಂಥ ಸರಿಯಲ್ಲ. ಆದರೆ ಅರ್ಜುನ ಹೇಳಿದ್ದ ಭಿಕ್ಷೆ ಎತ್ಕೊಂಡು ಜೀವನ ಮಾಡತಕ್ಕಂಥ ಶ್ರೇಷ್ಠ. ಅದಕ್ಕೋಸ್ಕರ ಹೇಳ್ತಾನೆ ಸ್ವಧರ್ಮ ಅನ್ನತಕ್ಕಂಥ ಶ್ರೇಷ್ಠ ಹೊರತು ಪರಧರ್ಮ ಅನ್ನತಕ್ಕಂಥದ್ದು ಶ್ರೇಷ್ಠವಲ್ಲ. ಆದ ಕಾರಣ ಯಥಾ ಸ್ವಭಾವನೀಯತ ಕರ್ಮಕರು ನ ಆಪ್ನೋತಿ ಕಿಲ್ಬಿಷಂ ಪಾಪಂ. ತನ್ನ ಧರ್ಮವನ್ನು ಮಾಡತಕ್ಕಂಥವ್ರಿಗೆ ಪಾಪ ಅನ್ನತಕ್ಕಂಥದ್ದು ಬರಲ್ಲ. ಈಶ್ವರನ ಬುದ್ಧಿಯಿಂದ ಮಾಡಿದ್ರೆ ಅವನು ಜ್ಞಾನಕ್ಕೆ ಅಧಿಕಾರ ಅನ್ನತಕ್ಕಂಥದ್ದನ್ನು ಪಡಿತಾನೆ ಅಂಥೇಳಿ ಮುಂದಿನ ಮತ್ತು ಇದರಲ್ಲಿ ಇನ್ನೂ ಸಂದೇಹ ಬರುತ್ತೆ. ಅಖಂಡಾನಂದ ಸರಸ್ವತಿಯವರು ಇದನ್ನು ಭಾಳಷ್ಟು ಸ್ಪಷ್ಟ ಮಾಡ್ತಾರೆ. ಈ ಥರ ಕರ್ಮಯೋಗ ಸಾಧನೆ ಈ ತಮಭ್ಯರ್ಚಿ ಅಂತ ಎಲ್ಲ ಹೇಳಿದಂತೆ. ಅವನು ಯಾರಾಗ ಬಂದು ನೀವು ಹೇಳಿ ಚೆನ್ನಾಗಿ ಅರ್ಥ ಆಯಿತು, ನಾನು ಇವಾಗ ಸುಳ್ಳು ಹೇಳಬೇಕಂದ್ರೂ ಈಶ್ವರನ ಬುದ್ಧಿಯಿಂದಲೇ ಹೇಳ್ತೀನಿ, ಕಳ್ತನ ಮಾಡಬೇಕಂದ್ರೂ ಈಶ್ವರನ ಬುದ್ಧಿಯಿಂದಲೇ ಕಳ್ತನ ಮಾಡ್ತೀನಿ, ಮಾಂಸ ತಿನ್ಬೇಕಂದ್ರೂ ನಮ್ಮಲ್ಲಿ ಇದೆಯಲ್ಲ ಆ ದೇವ್ರಿಗೆ ಅರ್ಪಣೆ ಮಾಡೋದಂತೆ ತಿನ್ನೋದಂತೆ. ಯಾವ ದೇವ್ರು ಬಂದು ಹೇಳಿದ್ದ ಮಾಂಸ ತಿನ್ನಾನಂತ? ನಾವೇನು ಮಾಡ್ತೀವಿ, ನಮ್ಮ ಬಾಯಿ ರುಚಿ ಏನಿದೆಯೋ ಅದನ್ನು ತಯಾರು ಮಾಡಿಕೊಂಡು ಈ
ಬೋಧಿ ವೃಕ್ಷದಲ್ಲಿ ಹಾಕ್ತಿರ್ತಾನೆ. ಒಂದೊಂದು ಹಬ್ಬ ಬಂದರೆ ಆ ಹಬ್ಬಕ್ಕೆ ಸ್ಪೆಷಲ್ ತಿಂಡಿಗಳು, ಪ್ರಸಾದ ಅಂತ. ಪ್ರಸಾದಕ್ಕೆ ಎರಡೇ ಶ್ರೇಷ್ಠ. ಭಾಳಷ್ಟು ಆಲೋಚನೆ ಮಾಡಿದ್ದಾರೆ ನಮ್ಮ ಋಷಿಮುನಿಗಳು. ಎರಡೇ ಶ್ರೇಷ್ಠ ಪ್ರಸಾದಕ್ಕೆ. ಯಾವುದು? ಒಂದು ಬಾಳೆಹಣ್ಣು, ಇನ್ನೊಂದು ತೆಂಗಿನಕಾಯಿ. ಇವೆರಡೇ ಶ್ರೇಷ್ಠ. ಅದ್ಯಾಕಪ್ಪ ಅಂದರೆ ಇವೆರಡೇ ಎಂಜಿಲ್ ಬೀಜದಿಂದ ಬೆಳೆಯೋಲ್ಲ. ಎಷ್ಟು ಮಟ್ಟಿಗೆ ಯೋಚನೆ ಮಾಡಿರೋ. ಎಂಜಿಲ್ ಬೀಜದಿಂದ ಬೆಳೆಯೋದಲ್ಲ ಇವು. ಮಾವಿನ ಹಣ್ಣು ನಾವು ವಾಟೆಲ್ಲ ಎಂಜಿಲ್ ಮಾಡಿ ಹಾಕ್ತೀವಿ, ಅದರಿಂದ ಮರ ಆಗುತ್ತೆ, ಬರುತ್ತೆ. ಎಲ್ಲ ಹಣ್ಣು ಎಂಜಿಲ್. ಯಾಕೆ? ಮೂಲ ಯಾವುದು? ಎಂಜಿಲಿಂದ ಬೆಳೆದಿರೋದು. ಅದೇ ರೀತಿ ಯಾವುದು ಆದ್ರೂ ಎಂಜಿಲಿಂದಲೇ. ಇವೆರಡು ಮಾತ್ರ. ಯಾಕೆ? ಬಾಳೆ ಗಿಡದಲ್ಲಿ ಒಂದು ಕೊನೆ ಬಿಡೋ ಅಷ್ಟೊತ್ತಿಗೆ ಪಕ್ಕದಲ್ಲಿ ಒಂದು ಸಸಿ ಬರುತ್ತೆ. ಆ ಮೂಲ ಮರ ಹೋಗ್ಬಿಡುತ್ತೆ, ಈ ಸಸಿ ಮತ್ತೆ ಗೊನೆ ಹಾಕುತ್ತೆ, ಮತ್ತು ಇದೊಂದು ಸಸಿ ಹಾಕುತ್ತೆ. ಮತ್ತು ತೆಂಗಿನಕಾಯಿ ಅಷ್ಟೇ, ಕಾಯಿ ತೊಗೊಂಡೋಗಿಟ್ಟರೆ ಮರ ಬರುತ್ತೆ, ಅದನ್ನೇನು ಎಂಜಿನ್ ಬರೋಲ್ಲ. ಇವೆರಡೇ ಶ್ರೇಷ್ಠ. ಮತ್ತು ಇನ್ನೊಂದು ಹಬ್ಬ ಹರಿದಿನಗಳಲ್ಲಿ ಯಾವುದಪ್ಪ ಶ್ರೇಷ್ಠ ಅಂದರೆ ಕಡುಬು, ಹೋಳಿಗೆ. ಅದು ಈಗಿನ ಕಾಲಕ್ಕಲ್ಲ. ಯಾಕೆ? ಈಗಿನ ಕಾಲಕ್ಕೆ ಬರೀ ಶುಗರ್ ಮನೆಗಳಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಕಡುಬು ಹೋಳಿಗೆ ಯಾಕೆ ಶ್ರೇಷ್ಠ ಅಂದರೆ ಮಾಡತಕ್ಕಂಥ ರೀತಿ ನೀವು ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ನಾನು ಯಾವತ್ತೂ ಮಾಡೋಕ್ಕೆ ಹೋಗಿಲ್ಲ, ಬಟ್ ನೋಡಿದ್ದೀನಿ ಮಾಡಿದ್ದನ್ನು. ಮಾಡೋ ಪರಿಸ್ಥಿತಿ ಬಂದಿಲ್ಲ ಅಂತ ಇಟ್ಕೊಳ್ಳಿ. ಮದುವೆ ಆಗಿದ್ರು ಬರೋದೇನೋ, ನೀವೇ ಮಾಡಿ, ನನ್ನ ಕೈಲಿ ಆಗೋಲ್ಲ ಅಂತಿದ್ರೆ ಇನ್ನೇನು ಮಾಡೋದು? ಸರಿ, ಸದ್ಯ ಅದೇನು ಪರಮಾತ್ಮ ಕೊಡಲಿಲ್ಲ ಅಂತ ಇಲ್ಲಿ ಮಾಡಬೇಕಾದ್ರೆ ಯಾವ ರೀತಿ ಮಾಡ್ತೀವಿ? ಮೊದಲು ಹೂರಣ ತಯಾರು ಮಾಡ್ಕೊಳ್ತೀವಿ. ಆಮೇಲೆ ಅದನ್ನು, ಅದು ರುಚಿ ಇರುತ್ತೆ ಹೂರಣದಲ್ಲಿ, ಹೌದಲ್ಲ? ಹೂರಣದಲ್ಲಿ ರುಚಿ ಇರುತ್ತೆ. ಅದನ್ನು ನಾವು ಏನು ಮಾಡ್ತೀವಿ? ಗೋಧಿ ಹಿಟ್ಟಿನ ಜೊತೆಗೆ ಇಡ್ತೀವಿ. ಇಟ್ಟು ಉಂಡೆ ಮಾಡ್ತೀವಿ, ಅದು ನಿಮಗೆ ಗೊತ್ತು. ಮಾಡಿದ್ಮೇಲೆ ತಡ್ತಾರೆ. ಇವಾಗ ಅದನ್ನು ಹಾಗೆ ತಿಂದರೆ ರುಚಿ ಇರುತ್ತೋ? ಒಳಗಡೆ ಹೂರಣ ರುಚಿ ಇದೆಯಲ್ಲ, ಮತ್ತು ತಿನ್ನು. ಇಲ್ಲ, ಹಸಿ ಹಿಟ್ಟಿನ ಜೊತೆ ಬೆರ್ತಿದೆ. ಹಸಿ ಹಿಟ್ಟಿನ ಜೊತೆ ಬೆರ್ತಿರೋದ್ರಿಂದ ರುಚಿ ಇರೋಲ್ಲ. ಇವಾಗೇನು ಮಾಡಬೇಕು? ಹೆಂಚಿನ ಮೇಲೆ ಹಾಕಿ ಆ ಮೇಲ್ಗಡೆ ಇರ್ತಕ್ಕಂಥ ಹಸಿ ಹಿಟ್ಟನ್ನು ಸುಡಬೇಕು. ಸುಟ್ಟರೆ ಒಳಗಡೆ ಇರ್ತಕ್ಕಂಥ ಹೂರಣದ ರುಚಿ ವ್ಯಕ್ತವಾಗುತ್ತೆ, ಹೌದಾ? ಅದೇ ರೀತಿ ಕಡುಬು ಅಷ್ಟೆ. ಮೊದಲು ಹೂರಣ ತಯಾರು ಮಾಡ್ಕೊಳ್ತಾರೆ, ಆಮೇಲೆ ಹಸಿ ಹಿಟ್ಟು ಒಳಗಡೆ ಇಟ್ಟು ಮಾಡಿ ಮತ್ತೆ ಅದು ಬೇಯಿಸ್ತಾರೆ. ಆವಾಗ ಇರತಕ್ಕಂಥ ಹೂರಣದ ರುಚಿ ಗೊತ್ತಾಗುತ್ತೆ, ಹೌದಾ? ಅದು ಯಾಕಪ್ಪ ಅದನ್ನೇ ಇಟ್ಟಿದ್ದಾರೆ? ನಮ್ಮಲ್ಲಿ ಪಫು, ಕೇಕು ಇವೆಲ್ಲ ಇಡಲಿಲ್ಲ, ಅದನ್ನೇ ಇಟ್ಟಿದ್ದಾರೆ. ಯಾಕೆ ಅಂದರೆ ನಮ್ಮಲ್ಲಿ ಆನಂದ ಸ್ವರೂಪ ಅನ್ನತಕ್ಕ ಇದೆ, ಅದು ಈ ಹಸಿ ಹಿಟ್ಟಿನ ಜೊತೆ ಬೆರೆತ್ಬಿಟ್ಟಿದೆ. ಯಾವುದು? ಶರೀರ ಇದ್ರ ಜೊತೆ ಬೆರ್ತಿದೆ. ಅದಕ್ಕೋಸ್ಕರ ಒಳಗಡೆ ಆನಂದ ಇದ್ರೂ ಗೊತ್ತಾಗಲ್ಲ. ಇವಾಗ ಏನು ಮಾಡಬೇಕು? ಹಸಿ ಹಿಟ್ಟನ್ನು ಯಾವ ರೀತಿ ಹೆಂಚಿನ ಮೇಲೆ ಹಾಕಿ ಸುಡ್ತೀವೋ ಅದೇ ರೀತಿ ಇದನ್ನು ಸುಡಬೇಕು. ಅಯ್ಯಯ್ಯ, ಏನು ಇಂಥ ಹೊಲಸು ಮಾತಾಡ್ತೀರಾ? ಇದನ್ನು ಸುಡಬೇಕು ಅಂತ. ಅಪವಿತ್ರ, ಈ ಅಶುಭ ಮಾತಿಲ್ಲ ಆಡಲೇಬೇಡಿ. ಅಲ್ಲ, ಸುಡೋದು ಅಂದರೆ ಅದಲ್ಲ. ಏಕೆ? ಆ ರೀತಿ ನಾವು ಸುಡೋಕ್ಕಾಗಲ್ಲ, ಯಾರೋ ಸುಡ್ತಾರೆ, ಹೌದಾ? ನಮ್ಮ ಶರೀರನ ಆ ರೀತಿ ನಾವು ಸುಡೋಕ್ಕಾಗಲ್ಲ, ಯಾರೋ ಸುಡ್ತಾರೆ. ಒಂದು ವೇಳೆ ನಾವೇ ಸುಟ್ಕೊಂಡ್ರೆ ಆತ್ಮಹತ್ಯೆ ಅಂತಾರೆ, ಹೌದಲ್ಲ? ಯಾರೋ ಸುಡ್ತಾರೆ. ಇಲ್ಲಿ ಸುಡೋದು ಅಂದರೆ ಜ್ಞಾನಾಗ್ನಿಯಿಂದ ಸುಡಬೇಕು. ಜ್ಞಾನಾಗ್ನಿ ಅಂದರೆ ಶರೀರ, ಇಂದ್ರಿಯ, ಬುದ್ಧಿ, ಮನಸ್ಸು, ಅಹಂಕಾರ ಇವೆಲ್ಲವೂ ನಾನಲ್ಲ, ಹೌದಾ? ಅನ್ನತಕ್ಕಂಥ ಅನುಭವದಲ್ಲಿ ನೋಡ್ಕೋಬೇಕು. ಈಗ ನೋಡಿ, ಭಾಳ ಸುಲಭ, ಬಟ್ ಅದು ಯಾಕೆ ಹತ್ತಗಳಿಗೆ ತಲೆ ಹೋಗಲ್ವೋ ಗೊತ್ತಿಲ್ಲ. ಇವಾಗ ಇದು ನನ್ನ ಶರೀರ ಅಂತ ಇಲ್ಲಿರೋದನ್ನು ಇದೇ ನಾನು ಅಂತೀರ, ಹೌದಾ? ಕನಸು ಬಂತು. ಇವಾಗ ಇಲ್ಲಿ ಈ ಎಚ್ಚರದ ಅವಸ್ಥೆ ಅಂತ ಇಟ್ಕೊಂಡು ಇಲ್ಲಿ ಆಶ್ರಮದಲ್ಲಿ ಶ್ರವಣ ಮಾಡ್ತಾ ಕೂತಿದ್ದೀರ, ಹೌದಾ? ಶ್ರವಣ ಮಾಡ್ತಾ ಕೂತಿದ್ದೀರ, ಇದೇ ಶರೀರ ನಾನು ಅಂತೀರ, ಹೌದಾ? ಈಗ ಶ್ರವಣ ಮಾಡ್ತಾ ಕೂತಿದ್ರಿ, ನಿದ್ದೆ ಬಂತು ಅಂತ ಇಟ್ಕೊಳ್ಳಿ. ಯಾರೂ ನಿದ್ದೆ ಮಾಡ್ತಿಲ್ಲ, ನಿದ್ದೆ ಬಂತು ಅಂತ ಇಟ್ಕೊಳ್ಳಿ.
ಆ ನಿದ್ದೆನ ಒಂದು ಕನಸು ಬಿತ್ತು. ಹೌದಾ? ಆ ನಿದ್ದೆನ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಮತ್ತೆ ಎಲ್ಲೋ ಬೆಂಗಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ವ್ಯಾಪಾರ ಮಾಡ್ತಿದ್ದೆ. ಹೌದಾ? ಮಾಡಿಕೊಂಡು ಆ ಕನಸಿನಲ್ಲಿ ಏನೇನು ವ್ಯಾಪಾರ ಮಾಡಿಕೊಂಡು ಮನೆಗೆ ಬಂದು ಅಲ್ಲಿ ಮಲಗಿದ್ರಿ. ಎಲ್ಲಿ? ಕನಸಿನಲ್ಲಿ ಮನೆಯಲ್ಲಿ ಮಲಗಿದ್ರಿ. ಅಲ್ಲಿ ಮತ್ತೆ ಇನ್ನೊಂದು ಕನಸು ಬಿತ್ತು. ಆ ಕನಸಿನಲ್ಲಿ ಹರಿದ್ವಾರಲ್ಲಿ ಯಾತ್ರೆಗೆ ಹೋಗಿ ಅಲ್ಲಿ ನದಿನಲ್ಲಿ ಸ್ನಾನ ಮಾಡ್ತೀವಿ, ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದೀವಿ. ಇವಾಗ ನೀವು ಯಾವ ಶರೀರ? ಇಲ್ಲಿದ್ದಾಗ ಇದು ನಾನು ಅಂತೀರ, ಆ ಬೆಂಗಳೂರಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ವ್ಯಾಪಾರ ಮಾಡಿ ಅದೇ ನಾನು ಅಂತೀರ, ಮತ್ತೆ ಹರಿದ್ವಾರಲ್ಲಿದ್ದರೆ ನಾನು ಅಂತೀರ. ಇವಾಗ ನಿಜವಲ್ಲ ಯಾರು ನೀನು? ಪರಮಾತ್ಮ ನಮಗೆ ಇದೊಂದು ಡ್ರೆಸ್ ಹಾಕಿ ಕಳಿಸ್ಯಾನೆ. ಪರಮಾತ್ಮ ಹತ್ರ 84 ಲಕ್ಷ ಡಿಸೈನ್ಸ್ ಇದೆಯಂತೆ. ನಿದ್ದೆ ಮಾಡಬೇಡಿ, ಅಪ್ರೂವ್ ಬಂದು ಕೂತಿದ್ರು. 84 ಲಕ್ಷ ಡಿಸೈನ್ ಇದೆಯಂತೆ ಪರಮಾತ್ಮ ಹತ್ರ. ಯಾವುದೋ ಒಂದು ತೊಡಸ್ಬಿಟ್ಟು ಕಳಿಸ್ತಾನೆ. ಹೌದಾ? ಯಾವ ರೀತಿ ಬಟ್ಟೆ ನಾವು ಕೊಂಡ್ಕೊಂಡು ಹಾಕ್ಕೊಳ್ತೀವೋ ಅದೇ ರೀತಿ ಇದು ಪರಮಾತ್ಮ ತೊಡಸ್ ಕಳಿಸ್ಯಾನೆ ಅಂದರೆ ನಾವು ಮುಂಚೆನೇ ಅಡ್ವಾನ್ಸ್ ಕೊಟ್ಟಿದ್ದೀವಿ ಪರಮಾತ್ಮಗೆ. ಯಾವುದು? ಜನ್ಮ ಜನ್ಮಗಳ ಪ್ರಾರಬ್ಧ ಕರ್ಮ ಕೊಟ್ಟಿದ್ದೀವಿ, ಅದರ ಪ್ರಕಾರ ಅದು ಯಾವುದೋ ಒಂದು ಡ್ರೆಸ್ ಕೊಡ್ತಾನೆ. ಸೊ ಯಾವ ರೀತಿ ಆ ಬಟ್ಟೆ ಅನ್ನತಕ್ಕ ನಾನಲ್ವೋ ಅದೇ ರೀತಿ ಶರೀರ ಅನ್ನತಕ್ಕಂಥದ್ದು ಕೇವಲ ಒಂದು ಬಟ್ಟೆಯ ಸಮಾನ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಯಾವ ರೀತಿ ಬಟ್ಟೆ ಅನ್ನತಕ್ಕ ಬದಲಾಯಿಸುವ ಅದೇ ರೀತಿ ಶರೀರ ಅನ್ನತಕ್ಕ ಬದಲಾಯಿಸ್ತಾ ಇದ್ದೀವಿ. ಇಲ್ಲೇ ನೋಡಿಕೊಂಡು ಸಾಕು. ಎಚ್ಚರಲ್ಲಿ ಈ ಶರೀರ ಹಾಕ್ಕೊಳ್ತೀವಿ, ಮತ್ತು ಕನಸನ್ನು ಇದು ಬಿಟ್ಟು ಇನ್ನೊಂದು ಶರೀರ ಹಾಕ್ಕೊಳ್ತೀವಿ. ಇದನ್ನು ಯಾರೋ ಒಪ್ಪಲಿಲ್ಲ ಒಬ್ಬರು. ಇಲ್ಲ ಸ್ವಾಮೀಜಿ, ಸೇಮ್ ಇದೇ ಶರೀರನೇ ಕಾಣಿಸ್ತು, ಇದೇ ಶರೀರನೇ ಅಂತ. ಒಂದು ವೇಳೆ ಇದೇ ಶರೀರವೇ ಕಾಣಿಸಿರ್ಬೋದು, ಇದೇ ಶರೀರ ಅಂತೆ ಕಾಣಿಸಿದೆ ಹೊರತು ಇದೇ ಶರೀರವೇ ಅಲ್ಲ. ಇಲ್ಲ ಸ್ವಾಮಿ ಇದೇ ಶರೀರವೇ ಅಂದರು. ಏನು ಕನಸು ಬಿತ್ತು ನಿಮಗೆ ಅಂದೆ. ಅದೇ ಕನಸನ್ನ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಆ ಡಾಕ್ಟ್ರು ಎಲ್ಲ ನೋಡಿಬಿಟ್ಟು ಏನು ಔಷಧಿ ಬೇಡ, ವಾಕಿಂಗ್ ಮಾಡಿ, ಯೋಗಾಸನ ಮಾಡಿ, ಫುಡ್ ಸ್ವಲ್ಪ ಕಂಟ್ರೋಲ್ ಮಾಡಿ, ವೆಯ್ಟ್ ಕಮ್ಮಿ ಆದರೆ ಏನು ಸಮಸ್ಯೆ ಇರಲ್ಲ ಅಂದರು. ಅಲ್ಲಿ ಒಂದು 6 ತಿಂಗಳಲ್ಲಿ ಕನಸಿನಲ್ಲಿ ಎಲ್ಲ ಮಾಡಿದ್ರೆ 5 kg ಕಮ್ಮಿ ಆಯಿತು. 5 kg ಕಮ್ಮಿ ಆಯಿತು ಅನ್ನೋಷ್ಟಕ್ಕೆ ಎಚ್ಚರ ಆಯಿತು. ಇದೇ ಶರೀರನೇ ಬಂದಿತ್ತು ಅಂದರು. ನಿಜವಾಗಿ ಇದೇ ಶರೀರ ಬಂದಿದ್ದರೆ 5 kg ಕಮ್ಮಿ ಆಗಿದೆ ಅಂದರೆ ಇವಾಗ ಇಲ್ಲಿ 5 kg ಕಮ್ಮಿ ಆಗಿರುತ್ತೋ? ಆ ಶರೀರ ಬೇರೆ, ಈ ಶರೀರ ಬೇರೆ ಅಂದಾಗ ಆ ಶರೀರ ಅನ್ನತಕ್ಕಂಥದ್ದು ನಾನು ಅಂದ್ಕೊಂಡು ಅಜ್ಞಾನದಿಂದ ಈ ಥರ ವ್ಯವಹಾರ ಮಾಡ್ತಿದ್ದೀವಿ. ವಿಚಾರ ಮಾಡಿಕೊಂಡ್ರೆ ಎಲ್ಲ ತೆಗೆದು ಹಾಕ್ಬಿಟ್ರೆ ಏನು ಉಳಿಯುತ್ತೋ ಅದೇ ನಾನು. ಇದು ಜ್ಞಾನಾಗ್ನಿ ಅಂದರೆ. ಸುಡೋದೊಂದು ಈ ಥರ ಶರೀರ ಇರತಕ್ಕಂಥ ಸಮಯದಲ್ಲೇ, ಶರೀರ ವ್ಯವಹಾರ ಮಾಡತಕ್ಕಂಥ ಸಮಯದಲ್ಲೇ ಇದು ನಾನಲ್ಲ ಅನ್ನತಕ್ಕಂಥದ್ದು ಸಿದ್ಧವಾಗಬೇಕು. ಸರಿ, ಇದರಲ್ಲಿ ಇನ್ನೊಂದು ಸಮಸ್ಯೆ ಅಂದರೆ ಅದೇ ಸುಳ್ಳು ಹೇಳೋದು, ಕಳ್ತನ ಮಾಡೋದು, ಹೌದಾ, ಬೇರೆಯನ್ನು ಹತ್ಯೆ ಮಾಡೋದು. ಯಾವುದು ಮಾಡಿದ್ರು ನಾನು ಈಶ್ವರನ ಬುದ್ಧಿಯಿಂದಲೇ ಮಾಡ್ತೀನಿ ಅಂದಂತೆ ಯಾರಿಗೆ ಅಖಂಡಾನಂದ ಸರಸ್ವತಿ ಹೇಳ್ತಾರೆ ಒಬ್ಬರು. ಅದಕ್ಕೆ ಅವ್ರು ಕ್ಲಾರಿಫೈ ಮಾಡ್ತಾರೆ, ಅಪ್ಪ ಆ ರೀತಿ ಅಲ್ಲ. ವರ್ಣಾಶ್ರಮ ಧರ್ಮದ ಪ್ರಕಾರ ಕೆಲಸ ಮಾಡುವಂದಾಗ ಯಾವ ವರ್ಣಾಶ್ರಮದಲ್ಲೂ ಕಳ್ತನ ಮಾಡು, ಸುಳ್ಳು ಹೇಳು, ದರೋಡೆ ಮಾಡು, ಅತ್ಯಾಚಾರ ಮಾಡು ಅಂತಿಲ್ಲ. ಅಷ್ಟೆಲ್ಲ ಯಾವುದೇ ಸಂಪ್ರದಾಯ ಆ ರೀತಿ ಉದ್ದೇಶನೂ ಮಾಡಲ್ಲ, ಹೌದಲ್ಲ? ಅದಕ್ಕೋಸ್ಕರ ಕರ್ಮಗಳನ್ನು ವರ್ಣಾಶ್ರಮ ಧರ್ಮದ ಪ್ರಕಾರ ಮಾಡಿದ್ರೆ ನಿಷಿದ್ಧ ಕರ್ಮಗಳು ಯಾವುದೂ ಇರಲ್ಲ ಅದರಲ್ಲಿ. ಅದಕ್ಕೋಸ್ಕರ ಮೊದಲ ಕರ್ಮದಲ್ಲಿ 5 ವಿಧ: ನಿಷಿದ್ಧ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ಕಾಮ್ಯ ಕರ್ಮ, ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ. ಸೊ ಮೊದಲು ನಿಷಿದ್ಧ ಕರ್ಮಗಳೆಲ್ಲ ಬಿಟ್ಟುಬಿಡಬೇಕು, ಮಾಡಬಾರ್ದು. ಶಾಸ್ತ್ರ ಯಾವುದು ನಿಷಿದ್ಧ ಮಾಡುತ್ತೋ ಅದನ್ನೆಲ್ಲ ಬಿಡಬೇಕು, ಮಾಡೋಕ್ಕೆ ಹೋಗಬಾರ್ದು. ಅಲ್ಲ ಸ್ವಾಮಿ ನಮಗೆ ಶಾಸ್ತ್ರನೇ ಗೊತ್ತಿಲ್ಲ, ಯಾವ್ದು ನಿಷಿದ್ಧವೋ ಏನು ಅಂತ. ಯಾವ್ಯಾವುದನ್ನು
ಬೇರೆಯವರು ನನಗೆ ಮಾಡಬಾರ್ದು ಅಂತ ಹೇಳ್ತೀನೋ, ಯಾವ್ಯಾವ ಕರ್ಮವನ್ನು ಬೇರೆಯವರು ನನಗೆ ಮಾಡಬಾರ್ದು ಅಂತ ಹೇಳ್ತೀನೋ ಅದೆಲ್ಲ ನಿಷಿದ್ಧ. ಈಗ ನನ್ನ ಶರೀರಕ್ಕೆ ಯಾವ ರೀತಿ ತೊಂದರೆ ಕೊಡಬೇಡ, ಹೌದಾ, ನನ್ನ ಆಸ್ತಿನ ಮುಟ್ಕೋಬೇಡ, ನನಗೆ ಸುಳ್ಳು ಹೇಳಬೇಡ, ಇದನ್ನು ಹೇಳ್ತೀವಿಲ್ಲ. ಅಂದಮೇಲೆ ನಾನು ಬೇರೆ ಶರೀರಕ್ಕೆ ನೋವು ಮಾಡೋಕ್ಕೆ ಹೋಗಬಾರ್ದು. ಅಂದರೆ ಮಾಂಸ ತಿನ್ನೋದು ಇದೊಂದು ಯೋಚನೆ ಮಾಡಿದ್ರೆ ಮಾಂಸ ತಿನ್ನೋದು ಸಂಪೂರ್ಣ ಬಿದ್ದೋಗುತ್ತೆ. ಯಾಕೆ ಎಷ್ಟು ನೋವಾಗುತ್ತೆ ಅದಕ್ಕೆ. ಅದು ಹೇಳ್ತಾರೆ, ಕನಕದಾಸ ಇದ್ರಲ್ಲಿ ಯಾವುದೆಲ್ಲ ಹೇಳ್ತಾರೆ, ಎಲ್ಲರ ಕೈಗೂ ನಾನು ಗಿಣಿ ಕೊಟ್ಟು ಯಾರು ನೋಡದೇ ಇರ್ತಕ್ಕಂಥ ಕಡೆ ಪ್ರಾಣ ತೆಕ್ಕೊಂಡು ಬಾ ಅಂದಂತೆ. ಎಲ್ಲರೂ ಶಿಷ್ಯರೆಲ್ಲ ನನ್ನಂತರು ಬೇಗ ಬಂದ್ಬಿಟ್ರು. ಆ ಗಿಣಿ ಕುತ್ತಿಗೆ ಇಸ್ಕೊಂಡು ಬಂದ್ಬಿಟ್ರು, ಯಾರು ನೋಡಿದಿರೋ ಕಡೆ ಮಾಡಿದ್ದೀನಿ ಅಂತ. ಒಬ್ಬ ವಾಪಸ್ ತೊಗೊಂಬಂದ. ಯಾಕೆ ಎಲ್ಲಿ ಹೋದ್ರೂ ಅದು ಕುತ್ತಿಗೆ ಇಸಿಲಿಕ್ಕೋ ನನ್ನೇ ನೋಡ್ತಿದೆ. ಅಯ್ಯೋ ನಾನು ಯಾಕೆ ಸಾಯಿಸ್ತೀಯಾ ಅಂತ ಅದು ಕೇಳೋ ಥರ ಇದೆ. ಸ್ವಲ್ಪ ಸೂಕ್ಷ್ಮ ನಾವು ಗಮನಿಸಿದ್ರೆ ನಾನು ಯಾಕೆ ಸಾಯಿಸ್ತೀಯಾ ಅಂತ ಅದು ಕೇಳೋ ಥರ ನನ್ನೇ ನೋಡ್ತಿದೆ. ಅದು ನೋಡ್ದಿರ ನಾನು ಮಾಡೋಕ್ಕಾಗಲೇ ಇಲ್ಲ. ಹೌದಲ್ಲ? ನಿಧಾನವಾಗಿ ಶಾಂತ ಮಾತಾಡಿ, ನನ್ನ ಹತ್ರ ಜೋರಾಗಿ ಮಾತಾಡಬೇಡಿ ಅಂತಾರೆ. ನಾವು ಮಾತಾಡಬೇಕಾದ್ರೆ ಅದು ಮರ್ತು ಬಿಡ್ತೀವಿ. ನಿಷಿದ್ಧ ಕರ್ಮ ಅಂದರೆ ಬೇರೆಯವರಿಗೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀವೋ ಆ ರೀತಿ ನಾವಿರಬೇಕು ಮೊದಲಂದ್ರೆ ನಿಷಿದ್ಧ ಕರ್ಮ ಎಲ್ಲ ಬಿದ್ದೋಗುತ್ತೆ. ಇವಾಗ ಸುಮ್ಮನೆ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತೀನಿ. ಪ್ರವಚನ ನಡೀತಿರ್ಬೇಕಾದ್ರೆ ಮಧ್ಯೆ ಓಡಾಡಬೇಡಿ ಅಂತೀನಿ, ಹೌದಾ. ನಾನು ಲೇಟಾಗಿ ಬಂದಾಗ ಅಂದರೆ ಕರ್ಕೊಂಬರೋರು 11:15 ಯಾವಾಗ ಕರ್ಕೊಂಬಂದರೆ ಬರ್ತಿದ್ದೆ, ಬಂದು ಕೂತಿದ್ದೆ. ಬಟ್ ಮಧ್ಯೆ ಎಲ್ಲ ಹೇಳೋದು ಇದೆಲ್ಲ ರಾಮಾಯಣ, ಅದಕ್ಕೆ ಅಲ್ಲೇ ಕೂತ್ಬಿಡ್ತೀನಿ. ಒಂದು ಪ್ರವಚನ ನಡೀತಾ ಇದ್ದರೆ ಅಲ್ಲೇ ಕೂತ್ಬಿಡ್ತೀನಿ, ಹೌದಲ್ಲ. ಬೇರೆಯವ್ರಿಗೆ ಮಾತ್ರ ನಾವು ಹೇಳೋದು, ನಾವು ಮಾತ್ರ ಮಾಡ್ತಾರೆ ಇರೋದು. ಅದಕ್ಕೆ ನಿಷಿದ್ಧ ಕರ್ಮ ಶಾಸ್ತ್ರ ಗೊತ್ತಿಲ್ಲ ಅಂದ್ರೂ ಬೇರೆಯವ್ರಿಗೆ ಯಾವ ರೀತಿ ಇರಬೇಕು ಅಂತ ಹೇಳ್ತೀವೋ ಆ ರೀತಿ ನಾವು ಇದ್ದುಬಿಟ್ರೆ ನಿಷಿದ್ಧ ಕರ್ಮ ಎಲ್ಲ ಬಿದ್ದೋಗುತ್ತೆ. ಮತ್ತು ಪ್ರಾಯಶ್ಚಿತ್ತ ಕರ್ಮ ಜಾತಕ ತೋರಿಸ್ತೀವಿ, ನಿಜ ನನ್ನ ಅಭಿಪ್ರಾಯದಲ್ಲಿ ಅದಕ್ಕೆಲ್ಲ ಹೋಗಲೇಬಾರದು. ಈಶ್ವರನ ನಂಬ್ಕೊಂಡು, ಪರಮಾತ್ಮ ನಂಬ್ಕೊಂಡು ನಾವು ಪರಮಾತ್ಮ ನೀನೇ ಮಾಡಿಸ್ತೀಯ, ನೀನು ಇಚ್ಛೆಯಂತೆ ಆಗಲಿ ಅಂತ ಭಕ್ತಿಭಾವದಿಂದ ಮಾಡ್ಕೊಂಡು ಹೋಗ್ತಿರ್ಬೇಕು. ಆದರೆ ಈ ಭಕ್ತಿಭಾವದಲ್ಲಿ ನಮಗೆ ಜಾಸ್ತಿ ಆಸಕ್ತಿ ಬರೋಲ್ಲ. ನಾನು ಹೇಳಿದ್ನಲ್ಲ, ನಿಂಗೆ ಶನಿ ಕಾಟ ಇದೆ ಅಂದರೆ ಹೌದಾ ಏನು ಮಾಡ್ಬೇಕು ಹೇಳಿ ಅಂತೀವಿ. ಶನಿ ಅಂದರೆ ಯಾರು, ಎಲ್ಲಿದ್ದಾನೆ, ಅವನು ಯಾಕೆ ನಮಗೆ ಕಾಟ ಕೊಡ್ತಾನೆ, ನಮಗೂ ಅವ್ನಿಗೆ ಏನು ಸಂಬಂಧ, ಏನು ಯೋಚನೆ ಮಾಡೋಲ್ಲ, ಹೌದಾ. ಅದಕ್ಕೋಸ್ಕರ ಮಾಡ್ತೀವಿ, ಹೋಗ್ತೀವಿ ಜ್ಯೋತಿಷಿ ಹತ್ರ, ಅವರೇನೋ ಪ್ರಾಯಶ್ಚಿತ್ತ ಹೇಳ್ತಾರೆ, ಮಾಡಿಬಿಡ್ಬೇಕು. ಆ ಮಾಡಬೇಕಾದ್ರೆ ಕೇಳಿದ್ದೀವಿ, ಹೋಗೋದು ಬೇಕಿಲ್ಲ. ಪರಮಾತ್ಮ ನಂಬ್ಕೊಂಡು ಭಕ್ತಿನ ಜೀವನ ಮಾಡ್ತೀವಿ, ಪರಮಾತ್ಮ ನೋಡ್ಕೊಳ್ತಾನೆ. ಯೋಗಕ್ಷೇಮ ವಹಾಮ್ಯಹಂ ಅಂತ ನೋಡ್ಕೊಳ್ತಾನೆ. ನಮ್ಗೆ ಆ ರೀತಿ ಭಕ್ತಿ ಬರಲಿಲ್ಲ, ಹೋದ್ವಿ, ಕೇಳಿದ್ವಿ, ಅವರೇನೋ ಪ್ರಾಯಶ್ಚಿತ್ತ ಮಾಡಿದ್ರು, ಬರೀ ಶ್ರದ್ಧೆಯಿಂದ ಮಾಡಿಬಿಟ್ರೆ ಆ ಸಮಯಕ್ಕೆ ಮುಗೀತು, ಮತ್ತೆ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಪ್ರಾಯಶ್ಚಿತ್ತ ಕರ್ಮ. ಮತ್ತು ಇನ್ನೂ ಕೆಲವು ಪ್ರಾಯಶ್ಚಿತ್ತ ಕರ್ಮಗಳಿದೆ. 60ನೇ ವಯಸ್ಸಿನ ಹುಟ್ಟಿದಬ್ಬ, ಇದು ಪ್ರಾಯಶ್ಚಿತ್ತ ಕರ್ಮನೇ. ಸಾಮಾನ್ಯವಾಗಿ ಇವನ್ನೆಲ್ಲ ಪ್ರಾಯಶ್ಚಿತ್ತ ಕರ್ಮ ಅಂತ ತಗೊಳ್ಳಲ್ಲ. ನನಗೆ ಇಂಥ ಚಾನ್ಸ್ ಸಿಕ್ಕಿದೆ, ಇನ್ಯಾರಿಗೂ ಸಿಕ್ಕಿಲ್ಲ, ಷಷ್ಠಿ ಪೂರ್ತಿ ಶಾಂತಿ ಮಾಡ್ಕೊಳ್ತಕ್ಕಂಥದ್ದು ನನಗೆ ಚಾನ್ಸು. ಇದು ಸನ್ಯಾಸಿಗಳು ಮಾಡ್ಕೊಳ್ತಾರೆ. ಗೃಹಸ್ಥ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಅದು ಪ್ರಾಯಶ್ಚಿತ್ತ ಕರ್ಮ. ಈಗಿನ ಕಾಲಕ್ಕೆ ಸನ್ಯಾಸಿಗಳು ಮಾಡ್ಕೊಳ್ತಾರೆ. 60ನೇ ವಯಸ್ಸು ಹುಟ್ಟಬ್ಬ ಅಂತ. ಯಾಕಪ್ಪ ಅದು? 50ನೇ ವಯಸ್ಸಿಗೆ ಇವನು ಮನೆ ಬಿಟ್ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ ಹೋಗಬೇಕಾಗಿತ್ತು. 3 ರೀತಿ ಹೇಳಿದ್ದೀನಿ ನಾನು. ಸೊಸೆ ಮನೆಗೆ ಬಂದು ಅಂದರೆ ಋಣ ಮುಗೀತು, ಮಗನ ಋಣ ಮುಗೀತು. ಇನ್ನೀರು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು. ಅವಾಗ ಹೋಗಲಿಲ್ಲ ಅಂದರೆ ಮೊಮ್ಮಗು ಆಯಿತು,
ಮೊಮ್ಮಗುವಿನ ಮುಖವನ್ನು ಮೊದಲು ತಾತ ನೋಡ್ಬೇಕಂತೆ. ನೋಡಿದ್ಮೇಲೆ ಇವರಿಬ್ಬರು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕು. ಇಲ್ಲ, ಇವೆಲ್ಲಕ್ಕಿಂತ ಮುಂಚೆ ಬಿಳಿ ಕೂದಲು ಬಂದರೆ ಬಣ್ಣ ಮಾಡ್ಕೊಂಡು ಇಲ್ಲೇ ಇರೋದಲ್ಲ, ಬಿಳಿ ಕೂದಲು ಬಂದರೆ ತಕ್ಷಣ ಹೊರಟು ಬಿಡಬೇಕು. ಈಗಿನ ಕಾಲಕ್ಕೆ ಈ ಥರ ಯಾವುದೂ ಇಲ್ಲ, ಹೌದಾ? ಜಗಳ ಆಡ್ಕೊಂಡು ಇದ್ದೇ ಇರ್ತಾರೆ. ನಿಜ ಭಾಳ ವ್ಯವಸ್ಥೆ ಚೆನ್ನಾಗಿದೆ. ಆನಂದವಾಗಿ ಜೀವನ ಮಾಡಬೇಕಾದ್ರೆ ವ್ಯವಸ್ಥೆ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಹೊಂದಲ್ಲ, ಸುಮ್ಮನೆ ಜಗಳ ಆಡ್ಕೊಂಡು ಒದ್ದಾಡ್ಕೊಂಡು ಜೀವನ ವ್ಯರ್ಥ ಮಾಡ್ಕೊಳ್ಳೋಕ್ಕಿಂತ ಹೋಗಿ ಋಷಿ ಮನೆಗಳ ಹತ್ರ ಇರಿ, ಹೇಗೋ ಜೀವನ ನಡೆದೋಗುತ್ತೆ, ತತ್ವಚಿಂತನೆ ನಡೆಯುತ್ತೆ, ಜನ್ಮ ಸಾರ್ಥಕವಾಗುತ್ತೆ. ಇಲ್ಲಿ ಜಗಳ ಆಡ್ಕೊಂಡಿದ್ದೇನು ಪ್ರಯೋಜನ? ಆದರೆ ಇಲ್ಲ, ಆ ಥರ ಹೋಗಲಿಲ್ಲ. 10 ವರ್ಷ ಜಾಸ್ತಿ ಡ್ಯೂಟಿಯಾನೆ, 50ನೇ ವರ್ಷಕ್ಕೆ ಹೋಗಬೇಕಾಗಿತ್ತು, 10 ವರ್ಷ ಜಾಸ್ತಿ ಇದ್ದಾನೆ. ಅಲ್ಲಿ ಒಂದು ದೋಷ ಪ್ರಾರಂಭ ಆಗುತ್ತೆ. ಒಂದು ದುಷ್ಟಶಕ್ತಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ದುಷ್ಟಶಕ್ತಿ ಉಪಶಾಂತಿ ಮಾಡಲಿಕ್ಕೋಸ್ಕರ ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅದಾದಮೇಲೆ 70ನೇ ವಯಸ್ಸಿಗೆ, ಯಾಕೆ 60ನೇ ವಯಸ್ಸಿಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ, ಅಲ್ಲೇ ಇದ್ದಾನೆ. 70ನೇ ವಯಸ್ಸಿಗೆ ಇನ್ನೊಂದು ಶಾಂತಿ, ಭೀಮರಥ ಶಾಂತಿ ಅಂತ ಮಾಡ್ತಾರೆ. ಭೀಮರಥ ಅನ್ನತಕ್ಕಂಥ ಒಂದು ದುಷ್ಟಶಕ್ತಿ ಇವ್ರ ಮೇಲೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿ ನೋಡಿ. ಬೇಕಾದರೆ ಜಗಳಗಳು ನಡೀತಾ ಇರುತ್ತೆ, ಕುರುಕ್ಷೇತ್ರ ನಡೀತಾ ಇರುತ್ತೆ, ಇಲ್ಲ ದೇಹ ಅನಾರೋಗ್ಯ ಆಗುತ್ತೆ, ಮಲಗಿಬಿಡ್ತಾರೆ 3 ವರ್ಷ 4 ವರ್ಷಗಳ ಕಾಲ. ಇವೆಲ್ಲ ಯಾಕಪ್ಪ ಅಂದರೆ ಆ ದುಷ್ಟಶಕ್ತಿ ಕೆಲಸ ಮಾಡ್ತಿದೆ. ಅದಕ್ಕೆ ಶಾಂತಿ ಮಾಡ್ಕೊಳ್ಳೋಕ್ಕೆ ಭೀಮರಥ ಶಾಂತಿ. ಆಮೇಲೆ 80ನೇ ವಯಸ್ಸಿಗೆ, ಆಮೇಲೆ ಮರಿಮಗು ಆದಾಗ ಅದು ಪ್ರಾಯಶ್ಚಿತ್ತ ಕರ್ಮನೇ. ಅದನ್ನು ಕನಕಾಭಿಷೇಕ ಅಂತಾರೆ. ನಾನು ಏನು ವೈಭವನಪ್ಪ ಇದು ಅಂತ ನಾನು ಮೊದಲು ಯಾರೋ ಒಬ್ಬರು ಅನಂತಪುರದಲ್ಲಿ ಕನಕಾಭಿಷೇಕ ಕರೆದ್ರು. ಪಾಪ ಅವಾಗಿನ ಹತ್ರ ಫೋನು ಇರಲಿಲ್ಲ, ಎಲ್ಲಿದ್ದಾರೆ ಸ್ವಾಮೀಜಿ ಅಂತ ಹುಡುಕ್ಬಿಟ್ಟು ಕರೆದ್ರು. ಆಯಿತು ಹೋಗೋಣ ಅಂತ ಅಂದ್ಕೊಂಡೆ. ಆಯಿತು, ಕನಕಾಭಿಷೇಕದಲ್ಲಿ ಏನು ಮಾತಾಡಬೇಕು ಅಂದ್ಬಿಟ್ಟು ಗದಗಲ್ಲಿದೆ. ಆ ಗದಗಲ್ಲಿ ಮರಾಠ ವಾಗ್ಮಯ ಪ್ರೇಮ ಮಂಡಲ ಅಂತ ಅಲ್ಲಿ ಒಬ್ಬರು ಪುರೋಹಿತರಿದ್ದರು. ಒಳ್ಳೆ ಚೆನ್ನಾಗಿ ಕರ್ಮಕಾಂಡ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ. ಅವ್ರಿಗೆ ಕೇಳಿದೆ, ಯಾತಕ್ಕೋಸ್ಕರ ಮಾಡ್ತಾರೆ ಇದು ಅಂದರೆ, ಮರಿಮಗು ಹುಟ್ಟಿದ್ದು ನೋಡಿದ್ದಾರೆ, ಅವನಿಗೆ ತಿರ್ಗಾ ಗಂಡು ಮಗು ಆದರೆ ಆ ವಂಶದಲ್ಲಿ ಅವನಿಗೆ ಪಿಂಡ ಇಡೋದು ನಿಂತೋಗುತ್ತೆ. 3 ತಲೆಗೆ ಪಿಂಡ ಇಡೋದು. ಸೊ ಈ ಮರಿಮಗುವನ್ನು ಹುಟ್ಟಿದ್ದು ನೋಡಿದರೆ, ಒಂದು ವೇಳೆ ಅವನಿಗೂ ಗಂಡು ಮಗು ಆದರೆ ನಂಗೆ ಪಿಂಡ ಇಡೋದು ನಿಂತೋಗುತ್ತೆ. ಅದಕ್ಕೋಸ್ಕರ ಈಗಲೇ ನಾನು ಒಂದೇ ಸಲ ಪಿಂಡ ಹಾಕ್ಕೊಂಬಿಟ್ರೆ ಸಂಪೂರ್ಣವಾಗಿ ಸರಿ ಹೋಗುತ್ತೆ ಅಂತ ಪ್ರಾಯಶ್ಚಿತ್ತ ಅದು. ಬಟ್ ಈ ಪ್ರಾಯಶ್ಚಿತ್ತ ಕರ್ಮಗಳೆಲ್ಲ ಆವಾಗ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ, ಮತ್ತೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಂದಾಗ ನಿಷಿದ್ಧ ಕರ್ಮಗಳೆಲ್ಲ ಮೊದಲು ಬಿಡಬೇಕು. ಅಂದಮೇಲೆ ನಾನು ಸುಳ್ಳು ಹೇಳಿದ್ರು ಈಶ್ವರನ ಬುದ್ಧಿಯಿಂದ ಹೇಳ್ತೀನಿ, ಕಳ್ತನ ಮಾಡಿದ್ರು ಈಶ್ವರನ ಬುದ್ಧಿಯಿಂದ ಕಳ್ತನ ಮಾಡ್ತೀವಿ, ಸಾಧ್ಯವಿಲ್ಲ. ನಿಷಿದ್ಧ ಕರ್ಮ ಬಿಡಬೇಕು, ಪ್ರಾಯಶ್ಚಿತ್ತ ಕರ್ಮ ಬಿಡಬೇಕು. ಕಾಮ್ಯ ಕರ್ಮಗಳು ಮಾಡೋಕ್ಕೆ ಹೋಗಬಾರ್ದು. ಕಾಮ್ಯ ಕರ್ಮಗಳನ್ನು ನೋಡಿ, ವರ್ಣಾಶ್ರಮ ಧರ್ಮಗಳಲ್ಲಿ ಕಾಮ್ಯ ಕರ್ಮ ಯಾವುದೂ ಇಲ್ಲ. ಯಾವುದೂ ಹೇಳಿ 4 ನಾವು ನೋಡೋದಿಲ್ಲ, ಕಾಮ್ಯ ಕರ್ಮ ಇಲ್ಲವೇ ಇಲ್ಲ. ಅದೇನು ಕೃಷ್ಣ ಪರಮಾತ್ಮ ಹೇಳಿದ ಆ ರೀತಿ ಕರ್ಮ ಮಾಡ್ಕೊಂಡಿರೋ ನೀನು ಜೀವನ ನಡೆಯುತ್ತೆ, ಸಮಾಜಕ್ಕೂ ಅನುಕೂಲವಾಗುತ್ತೆ, ಹೌದಾ? ಆದರೆ ನಾವುಗಳು ಆಸೆಯಿಂದ ಕರ್ಮ ಮಾಡೋಕ್ಕೆ ಹೋಗ್ತೀವಿ. ಆಸೆಯಿಂದ ಕರ್ಮ ಅಂದರೆ ಏನಿದೆಯೋ ಇವಾಗ ನಮ್ಮ ಪ್ರಾರಂಭದ ಪ್ರಕಾರ ಪರಮಾತ್ಮ ಕೊಟ್ಟಿಯನು ಸಾಕು, ಇನ್ಯಾವ ಆಸೆನೂ ಬೇಡ. ಅದರಲ್ಲಿ ಅದೇ ಮಗನ ಮದುವೆ ಮಾಡಬೇಕು, ಮಗಳ ಮದುವೆ ಮಾಡಬೇಕು ಅಂಥ ಆಸೆಗಳು ಮಾಡಿ. ಯಾಕೆ? ನಾವು ಮುಕ್ತರಾಗಲಿಕ್ಕೆ ಅನುಕೂಲ ಅದು. ಅದನ್ನು ಮಗಳ ಮದುವೆ ಮಾಡಿಬಿಟ್ರೆ ಮತ್ತೆ ಋಣ ಮುಗೀತು, ಅವ್ರ ಮನೆಗೆ ಹೋಗಿ ಊಟ ಮಾಡಬಾರ್ದು. ಈ ಕುಟುಂಬದ ಋಣ ಮುಗೀತು ಆಕೆಗೆ ಅಂತ ಹೆಸರು ಬದಲಾಯಿಸೋರು ಈಗಲೂ ಬದಲಾಯಿಸ್ಕೊಡ್ತಾರೆ. ಅದೇ ಈ ಹೆಂಗಸರು ಆ ಮುಂದುಗಡೆ ಗಂಡನ ಹೆಸರು ಸೇರಿಸ್ಕೊತಾರೆ. ಆ ಫ್ಯಾಷನ್ಗೋಸ್ಕರ ಸೇರಿಸ್ತಾರೆ ಹೊರತು ಅಲ್ಲಿಗೆ ಆ ತವ್ರ ಮನೆ ಋಣ ಮುಗೀತು, ಈ ಮನೆಗೆ ಸೇರಿದವಳು ನಾನು ಅಂದ್ಬಿಟ್ಟು ಸಂಪೂರ್ಣವಾಗಿ ಅದು ಮರ್ತೋಗ್ತಾರೆ. ಅಂದರೆ ಇನ್ನೂ ಅಲ್ಲೇ ಜಾಸ್ತಿ ಮೋಹ. ಆದ ಕಾರಣ ಕಾಮ್ಯ ಕರ್ಮ ಅಂದಾಗ ಮಗಳ ಮದುವೆ ಮಾಡೋಕೆ ಮಾಡಿ
ನಿರ್ಲಿಪ್ತರಾಗಬೇಕು. ಹೊಸ ಹೊಸ ಆಸೆಗಳಿಗೆ ಹೋಗಬಾರ್ದು. ಹೊಸ ಹೊಸ ಆಸೆಗಳು ಈಗಿನ ಕಾಲದಲ್ಲಿ ಅದೇ ನಾನು ಹೇಳಿದ್ದಲ್ಲ, ಗಂಡಿಗೆ ಗೊತ್ತಿದ್ದೀರ ಬಡ್ಡಿ ಕೊಡೋಕೆ ಹೋದ್ರು ರಾಮಾಯಣ ಆಯಿತು. ಇಲ್ಲ ಹೆಂಡತಿಗೆ ಗೊತ್ತಿಲ್ಲ ಇನ್ನೇನೋ ವ್ಯವಹಾರ ಮಾಡೋಕ್ಕೆ ಹೋಗ್ತಾನೆ, ಸಿಗಾಕ್ಕೊಳ್ತಾನೆ. ಎಲ್ಲೋ ಒಂದು ಕಡೆ ವಾರಂಟಿ ರಿಟೈರ್ಮೆಂಟ್ ತಗೊಂಡು 20 ಲಕ್ಷ ಬಂತಂತೆ, ಸಂತೋಷ. ಸುಮ್ಮನೆ ಕೆಲಸ ಮಾಡಬಹುದು, ವಾರಂಟಿ ರಿಟೈರ್ಮೆಂಟ್ ಒಳ್ಳೆಯದೇ. ಆದರೆ ಮತ್ತೇನು ಮಾಡಿದ್ರು, ಒಂದು ಹೋಟ್ಲ್ ಓಪನ್ ಮಾಡಿದ್ರು. ಆ ಹೋಟ್ಲ್ ನಡೆಯುತ್ತೋ ಇಲ್ಲವೋ, ಯಾಕೆ ಬೇಕು ಈ ರಾಮಾಯಣ, ಅದಕ್ಕೆ 20 ಲಕ್ಷ ಬೆಲೆ ಸಾಲ ಮಾಡಿ. ಇಂಥ ಆಸೆಗಳಿಗೆ ಹೋಗಬಾರ್ದು. ಬಟ್ ಈಗಿನ ಕಾಲಕ್ಕೆ ಇಂಥವೇ ಜಾಸ್ತಿ. ಆದ ಕಾರಣ ಸುಳ್ಳು ಹೇಳ್ತೀನಿ ಈಶ್ವರ ಬುದ್ಧಿಯಿಂದ ಅಂತ ಅಖಂಡಾನಂದ ಸರಸ್ವತಿ ಯಾರು ಹೇಳಿದ್ರಲ್ಲ, ಆ ಥರ ಸಾಧ್ಯವಿಲ್ಲ. ಸೊ ನಿತ್ಯ ನೈಮಿತ್ತಿಕ ಕರ್ಮನೇ ಮಾಡಬೇಕು. ನಿತ್ಯ ನೈಮಿತ್ತಿಕ ಕರ್ಮ ಅಂದರೆ ವರ್ಣಾಶ್ರಮ ಧರ್ಮ ಪ್ರಕಾರ ನಿತ್ಯ ನೈಮಿತ್ತಿಕ ಕರ್ಮ ಈಗಿನ ಕಾಲಕ್ಕಿಲ್ಲ. ಆದ ಕಾರಣ ಲೌಕಿಕ ಕರ್ಮಗಳಾದ್ರೂ ಯಾವುದನ್ನು ಮಾಡಲೇಬೇಕಾಗಿದೆಯೋ, ಪ್ರತಿ ದಿವಸ ಏನು ಮಾಡಲೇಬೇಕಾಗಿದೆಯೋ, ದಿವಸ ಆಫೀಸ್ಗೆ ಹೋಗ್ಬೇಕು, ದಿವಸ ಅಡುಗೆ ಮಾಡಬೇಕು, ಲೌಕಿಕ ವ್ಯವಹಾರಗಳು. ಮತ್ತು ನೈಮಿತ್ತಿಕ ಯಾವುದೋ ಒಂದು ಕಾರಣಕ್ಕೋಸ್ಕರ ಯಾವುದೋ ಒಂದು ಮದುವೆಗೆ ಹೋಗ್ಬೇಕು, ಯಾವುದೋ ಮದುವೆಗೆ ಹೋಗಬೇಕು, ಹೌದಾ, ಅದು ನೈಮಿತ್ತಿಕ ಕರ್ಮ. ಇಲ್ಲ ಯಾರೋ ಇದಕ್ಕಿದಾಗ ಹೋಗ್ಬಿಟ್ರು, ಅದಕ್ಕೋಸ್ಕರ ಹೋಗು, ಇವೆಲ್ಲ ಮಾಡುವುದು. ಮಾಡಬೇಕಾದ್ರೆ ಅದನ್ನು ಈಶ್ವರಾತ್ಮ ಬುದ್ಧಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಅದು ನಾನು ಅನ್ನತಕ್ಕಂಥದ್ದು ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಸಮರ್ಪಣೆ ಆಗಲಿಲ್ಲ. ಸೊ ನಾನು ಅನ್ನತಕ್ಕಂಥ ನಂದು ಅನ್ನತಕ್ಕಂಥ ತೆಗೆದುಹಾಕ್ಕೋಬೇಕು. ಯಾವ ರೀತಿ ನಾನು ಮಾಡ್ತೀನಿ ಅಂತ ಅಂತೀವಿ ನಾವು. ಉಸಿರಾಟ ನಡೀತಾ ಇದೆ, ಹೌದಲ್ಲ? ನಡೀತಿದೆ ಇಲ್ಲೋ? ಯಾರ ಇಚ್ಛೆಯಿಂದ ನಡೀತಿದೆ? ಅವ್ರು ಯಾರೋ ಶ್ವಾಸಗುರು ಅಂತ ಒಬ್ಬರು ಪೇಪರ್ಲಿ ಟಿ ವಿನಲ್ಲೂ ಬರ್ತಾರೆ. ನಾನು ನಿಜವಲ್ಲ ಹೆಸರು ಯಾಕೆ ಇಟ್ಕೊಂಡು ಅವ್ರಿಗೆ ಗೊತ್ತಿಲ್ಲ. ಪ್ರಾಣಾಯಾಮ ಟ್ರೈನಿಂಗ್ ಮಾಸ್ಟರ್ ಅಂತ ಇಟ್ಕೋ, ಕರೆಕ್ಟೇ. ಪ್ರಾಣಾಯಾಮ ಟ್ರೈನಿಂಗ್ ಮಾಸ್ಟರ್ ಅಂತ ಇಟ್ಕೋ, ಸರಿ. ಶ್ವಾಸಗುರು ಅಂದರೆ ಯಾರ ಶ್ವಾಸ ನೀನು ಹೇಳ್ದ ಕೇಳುತ್ತೆ? ನಿನ್ನ ಶ್ವಾಸನೇ ನೀನು ಹೇಳ್ದ ಕೇಳಲ್ಲ. ಅದು ಯಾರು ಇವರು ಕೊಟ್ಟು ಅವ್ರಿಗೆ ಹೆಸರು ಗೊತ್ತಿಲ್ಲ. ನಿಜವಾಗ್ಲೂ ಸನ್ಯಾಸ ತೊಗೊಂಡು ಹೆಸರು ಕೊಡಬೇಕಾದ್ರೆ ಆ ಸ್ವರೂಪ ಯಾವುದಿದೆ ನೋಡಿ, ಸ್ವರೂಪಕ್ಕೆ ಸಂಬಂಧಿಸಿದ ಹೆಸರೇ ಕೊಡಬೇಕು. ಆವಾಗ ವಿವಿಧಿಷಾ ಸನ್ಯಾಸ, ವಿವಿಧಿಷಾ ಸನ್ಯಾಸ, ಅದರಲ್ಲಿ ಆ ಸ್ವರೂಪಕ್ಕೆ ಸಂಬಂಧಿಸಿದ ಹೆಸರು ಕೊಟ್ಟರೆ ಆ ಹೆಸರಿಗೆ ತಕ್ಕನಾಗ ಅರ್ಥ ಮಾಡಿಕೊಂಡು ವಿದ್ವತ್ ಸನ್ಯಾಸಿ ಆಗ್ತಾನೆ. ಈ ಶ್ವಾಸಗುರು ಅಂದರೆ ಈ ಇದರಲ್ಲೇ ಇದೆ, ಯಾವುದರಲ್ಲಿ ಅನಿತ್ಯ ವಸ್ತುಗಳಲ್ಲೇ ಇದೆ. ಅದು ಯಾವ ಶ್ವಾಸಕ್ಕೆ ನೀನು ಗುರು, ಯಾರ ಶ್ವಾಸಕ್ಕೆ ಗುರು, ಯಾರ ಶ್ವಾಸ ನೀನು ಹೇಳ್ದಾಗ ಕೇಳುತ್ತೆ? ನಿನ್ನ ಶ್ವಾಸ ನೀನು ಹೇಳ್ದಾಗ ಕೇಳಲ್ಲ. ಪ್ರಾಣಾಯಾಮ ಟ್ರೈನಿಂಗ್ ಮಾಸ್ಟರ್ ಅಂತ ಹಾಕೋಬೇಕು, ಓಕೆ. ಅಂದಾಗ ನನ್ನ ಇಷ್ಟ ಪ್ರಕಾರ ಎಲ್ಲ ನಡೆಯುತ್ತೋ ಅಂದರೆ ಇಲ್ಲ, ಉಸಿರಾಟ ನಡೀತಿದೆ. ಯಾರಪ್ಪ ಉಸಿರಾಟ ನಡೆಸ್ತಿದ್ದಾರೆ ನೋಡಿ? ನಮಗೆ ನಿರಂತರ ಉಸಿರಾಟ ನಡೀತಿದೆ, ಒಳಗೆ ಹೋಗಿ ಹೊರಗೆ ಬರ್ತಿರುತ್ತೆ, ಹೌದಾ? ನಮ್ಗೆ ಯಾವತ್ತೂ ಆಯಾಸ ಆಗಿದೆಯೋ? ಯಾಕೆ? ನಾವು ಮಾಡೋದಲ್ಲ. ನಿರಂತರವಾಗಿ ಉಸಿರಾಟ ನಡೀತಿದೆ, ಯಾವತ್ತೂ ಆಯಾಸ ಆಗಿಲ್ಲ. ಯಾಕೆಂದರೆ ನಾವು ಮಾಡೋದಲ್ಲ, ನಡೀತಿದೆ ಅಷ್ಟೇ. ಹುಟ್ಟು ನಮ್ಮ ಇಷ್ಟ ಪ್ರಕಾರ ಅಲ್ಲ, ಹೋಗೋದು ನಮ್ಮ ಇಷ್ಟ ಪ್ರಕಾರ ಅಲ್ಲ. ಈಗ ಉಸಿರಾಟ ನಡೀತಿರೋದು ನಮ್ಮ ಇಷ್ಟ ಪ್ರಕಾರ ಅಲ್ಲ. ಅಂದಮೇಲೆ ಯಾವುದೋ ಒಂದು ಶಕ್ತಿ ಆಡಿಸ್ತಿದೆ, ಯಾವುದೋ ಒಂದು ಶಕ್ತಿ ಉಸಿರಾಟ ಆಡತಕ್ಕಂಥ ಇನ್ನೂ ನಮ್ಗೆ ಇಟ್ಟಿದೆ ಆದ ಕಾರಣ ಕರ್ಮ ಮಾಡಲಿಕ್ಕೆ ಸಾಧ್ಯ, ಇಲ್ಲಿ ಸಾಧ್ಯ ಅನ್ನೋದು. ಅಂದಮೇಲೆ ಪರಮಾತ್ಮ ಆಡಿಸ್ತಾ ಇದ್ದಾನೆ, ನಾವು ಆಡ್ತಾ ಇದ್ದೀವಿ ಅನ್ನತಕ್ಕಂಥದ್ದು ಪರಮಾತ್ಮ ನಿನ್ನ ಇಚ್ಛೆ ಅಂದ್ಬಿಟ್ಟು ಆ ಕರ್ತೃತ್ವ ಅನ್ನತಕ್ಕಂಥ ತೆಗೆದುಹಾಕಬೇಕು. ಇನ್ನು ಫಲದಲ್ಲಿ ನಾನು ಅನೇಕ ವಿಧ ಹೇಳಿರ್ತೀನಿ. ಆ ಫಲ ಬಂದಾಗ ಒಂದು ಪ್ರಾರಬ್ಧ ಪ್ರಕಾರ ಏನು ಬಂದಿದೆಯೋ ಅದು ಪ್ರಾರಬ್ಧ ಪ್ರಕಾರ ಬಂದಿದೆ, ಅನುಭವಿಸ್ಲೇಬೇಕು. ನೀವೇನು ಕೂತ್ಕೊಂಡು ಹೇಳ್ತೀರಾ
ಅನುಭವಿಸ್ಲೇಬೇಕು ಅಂತ ಅನುಭವಿಸಿದಾಗ ನಮಗೆ ಗೊತ್ತಾಗುತ್ತೆ ಅಂತ. ಏನು ಗೊತ್ತಾಗುತ್ತೆ? ಗೊತ್ತಾದ್ರೆ ನಿಜವಲ್ಲ ಕಷ್ಟ ಇಲ್ಲ. ಒಂದು ಕಷ್ಟ ಬಂತು ಅಂದರೆ, ಒಂದು ರೋಗ ಬಂತು ಅಂದರೆ, ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಶುದ್ಧೀಯತೆ. ಪೂರ್ವ ಜನ್ಮದಲ್ಲಿ ಏನು ಪಾಪ ಮಾಡಿದ್ವೋ ಅದು ಈಗ ವ್ಯಾಧಿ. ಹೌದಾ? ಸರಿ, ಅಷ್ಟು ಒಂದು ಸ್ವಲ್ಪ ಕಷ್ಟ ಅನುಭವಿಸೋದಿದ್ರೆ ಅಷ್ಟು ಪಾಪ ಕಮ್ಮಿ ಆಗುತ್ತೆ ನಮ್ಮ ಅಕೌಂಟಲ್ಲಿ. ಈಗ ನನ್ನ ಪಾಪ ಅನ್ನತಕ್ಕಂಥದ್ದೆಲ್ಲ ಹೋಗ್ತಾ ಇದೆ, ನನ್ನ ಪ್ರಯತ್ನ ಇಲ್ಲ, ಪರಮಾತ್ಮ ಪಾಪ ತೊಳಿತಾ ಇದ್ದಾನೆ ಅಂದಾಗ, ನಮ್ಮನ್ನು ಶುದ್ಧಿ ಮಾಡ್ತಿದ್ದಾನೆ ಅಂದಾಗ ನಾವು ಸಂತೋಷ ಪಡಬೇಕು, ದುಃಖ ಪಡಬೇಕು? ಅಷ್ಟೇ ಅಲ್ಲ, ಎಷ್ಟು ಕಷ್ಟ ಅನುಭವಿಸ್ ಏನು ಸಾಕಷ್ಟು ಸುಖ ಅನುಭವಿಸಿದ್ವಿ. ಯೋಗಿ ವೇಮನ, ಭಗವಾನ್ ಬುದ್ಧ, ಇವ್ರ ಥರ ಭೋಗ ಜೀವನದಲ್ಲೇ ಇದ್ವಿ. ವಿಪರೀತವಂತ ಭೋಗ ಅನುಭವಿಸ್ತೀವಿ ಅಂದರೆ ವೈರಾಗ್ಯ ಬರುತ್ತೆ. ಇಲ್ಲ, ವಿಪರೀತವಂತ ಕಷ್ಟವನ್ನು ಅನುಭವಿಸಿದ್ವಿ ಅಂದಾಗ ವೈರಾಗ್ಯ ಬರುತ್ತೆ, ಪರಮಾತ್ಮಗೆ ಹತ್ರ ಆಗ್ತೀವಿ. ಯಾವುದೋ ಒಂದು ದೇವಸ್ಥಾನದಲ್ಲಿ, ಒಂದು ದೇವಸ್ಥಾನ ಹಿಂಭಾಗಕ್ಕೆ ಒಂದು ಗುಂಡಿತ್ತಂತೆ. ಅಲ್ಲಿ ಹೋಗಿ ಜನ ಭಕ್ತರು ಮಲ ವಿಸರ್ಜನೆ ಮಾಡೋರು, ಮೂತ್ರ ವಿಸರ್ಜನೆ ಮಾಡೋರು. ಅಲ್ಲಿಂದ ಬರೋರು ಆ ಮುಂದುಗಡೆ ಒಂದು ಇದಿತ್ತು, ಕಾಲು ತೊಳ್ಕೊಳ್ಳೋಕ್ಕೆ ಒಂದು ಟ್ಯಾಪ್ ಇಟ್ಟಿದ್ರು. ಸರಿ, ಅದು ಕಾಲು ತೊಳ್ಕೊಳ್ಳೋರು. ಮತ್ತು ದೇವಸ್ಥಾನ ಒಳಗೆ ಬರಬೇಕಾದ್ರೆ ಆ ಮೆಟ್ಟಿಲು ಇರುತ್ತಲ್ಲ, ಅದಕ್ಕೆ ಆ ಮಣ್ಣಿನ ಕಾಲೆಲ್ಲ ಜಾಡಿಸೋರು. ಆಮೇಲೆ ದೇವಸ್ಥಾನದ ಒಳಗಡೆ ಬರೋರು. ಅಲ್ಲಿ ಕಂಬಗಳಿರುತ್ತಲ್ಲ, ಅದಕ್ಕೆ ಏನು ಮಾಡೋದು? ನೀವು ಮಾಡಿರ್ತೀರ? ಪ್ರಸಾದನ ತೀರ್ಥ ಪ್ರಸಾದ ತೊಗೊಂಡು ಅದಕ್ಕೆ ಬಳಿಯೋರು. ಅದಕ್ಕಿಂತ ಮುಂದಕ್ಕೆ ಹೋದರೆ ದ್ವಾರಪಾಲಕರು, ಅದಕ್ಕೆ ತೀರ್ಥ ಪ್ರಸಾದ ಬೆಳೀತಿರಲಿಲ್ಲ, ನಮಸ್ಕಾರ ಮಾಡೋರು. ಅದಕ್ಕಿಂತ ಒಳಗಡೆ ಇರತಕ್ಕಂಥ ಮೂಲ ವಿಗ್ರಹಕ್ಕೆ ಅನ್ಯಥಾ ಶರಣಂ ನಾಸ್ತಿ ತಮೇವ ಶರಣಂ, ಬೇರೆ ದಿಕ್ಕಿಲ್ಲ ನೀನೇ ಅಂತ. ಇವಾಗ ನೋಡಿದ್ರೆ ಆ ಹಿಂದ್ಗಡೆ ಇರತಕ್ಕಂಥ ಗುಂಡು ಶಿಲೆನೆ, ಆ ಮೆಟ್ಲಿಗೆ ಹಾಕಿರೋದು ಶಿಲೆ, ಕಂಬನೂ ಶಿಲೆ, ಆ ದ್ವಾರಪಾಲಕರು ಶಿಲೆ, ಮತ್ತು ಮೂಲ ವಿಗ್ರಹನೂ ಶಿಲೆ. ಅದಕ್ಕೆ ಒಂದಕ್ಕೊಂದಕ್ಕೆ ಮರ್ಯಾದೆ ಸ್ಥಾನ ಬೇರೆ ಬೇರೆ ಆಗಿದೆಯಲ್ಲ. ಯಾಕೆ? ಒಂದಕ್ಕೊಂದಕ್ಕೆ ಒದೆ ಜಾಸ್ತಿ ಬಿದ್ದಿದೆ, ಉಳಿ ಏಟು ಜಾಸ್ತಿ ಬಿದ್ದಿದೆ. ಆ ಗುಂಡಿಗೆ ಯಾವ ಉಳಿ ಏಟು ಬೀಳಿಲ್ಲ, ಅದಕ್ಕೆ ಮೂತ್ರನೇ ಫಲ. ಈ ಸ್ಟೆಪ್ಸ್ಗೆ 100 200 ಅಂತ ನೈಟ್ ಮಾಡ್ತಾರೆ. ಅಷ್ಟು ಉಳಿ ಏಟು ಬಿದ್ದಿದೆ, ಆದ ಕಾರಣ ಅದಕ್ಕೆ ಮೂತ್ರ ಫಲ ಇಲ್ಲ. ಮತ್ತು ಭಕ್ತರ ಪಾದಧೂಳಿ ಬೀಳ್ತದ ಮೇಲೆ. ಅದಕ್ಕಿಂತ ಜಾಸ್ತಿ ಏಟು ಬಿಟ್ಟಿದೆ ಕಂಬಗಳಿಗೆ. ಅದಕ್ಕೆ ಕಂಬಗಳು ಏನು ಮಾಡುತ್ತವೆ? ತೀರ್ಥ ಪ್ರಸಾದ ಸ್ವೀಕಾರ ಮಾಡುತ್ತವೆ. ಆ ದ್ವಾರಪಾಲಕ ಇದಕ್ಕೆ ಇನ್ನೂ ಜಾಸ್ತಿ ಏಟು ಬಿದ್ದಿದೆ, ಉಳಿ ಏಟು. ಅವು ದೈವಸ್ಥಾನಕ್ಕೆ ಹೋಗಿದೆ. ಅತ್ಯಂತ ಜಾಸ್ತಿ ಉಳಿ ಏಟು ಬಿದ್ದಿರ್ತಕ್ಕಂಥದ್ದು ಮೂಲ ವಿಗ್ರಹಕ್ಕೆ. ಅದು ಉನ್ನತ, ಅದಕ್ಕಿಂತ ಅನ್ಯಥಾ ಶರಣಂ ನಾಸ್ತಿ ಅನ್ನೋ ಸ್ಥಿತಿಗೆ ಹೊರಟೋಗಿದೆ. ಯಾಕೆ? ಕಷ್ಟಪಟ್ಟಷ್ಟು ಸಾಕಪ್ಪ ಈ ಜೀವನ, ಚಾಲಾಯೇ ಚಾಲಾಯೇ ಈ ಸಂಸಾರ ಮೆನಾಕು ಬರುವಾಯೇ, నలుగురిలో బ్రతుకు నగుబాటలాయే, నలుగురిలో బ్రతుకు నగుబాటలాయే, చాలాయే చాలాయే ಈ ಸಂಸಾರವೇ ನಾಕು ಬರುವಾಯೇ. ಸಾಕು ಇದು ಅಂತ ಪರಮಾತ್ಮನ ಹತ್ತಿರ ಆಗ್ತೀವಿ ನಾವು. ಸೊ ಪ್ರಾರಬ್ಧ ಪ್ರಕಾರ ಅಂತ ಒಪ್ಕೋಬೇಕು. ಇಲ್ಲ ಜೀವನ ಅಂದರೆ ಹೀಗೆ ಇರುತ್ತೆ, ಇಲ್ಲ ಅದೇನು ಅನುಕೂಲ ಇರುತ್ತೋ ಅನುಕೂಲವಾದನ್ನು ನೋಡಬೇಕು. ಹೌದಾ? ಈ ರೀತಿ ಮನಸ್ಸನ್ನು ಸಮಾಧಾನ ಮಾಡಿದ್ರೆ ಆಗ ಅದು ನಮಗೆ ಜ್ಞಾನಿಷ್ಠ ಯೋಗ್ಯತ ಲಕ್ಷಣ ಸಿದ್ಧಿ ಅಂತ ಬರುತ್ತೆ, ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಂತಾರೆ. ಇಲ್ಲಿಗೆ ನಿಲ್ಲಿಸಿರೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ